Good morning, students. Welcome to the first PUC online classes. I am here to discuss about introduction to chemistry. That is bridge course to chemistry there. So before starting chemistry, all of you have taken science. First, let us share some thoughts about science and why you have taken science and then how to study for science. That is very important. Okay. So in this COVID-19 situation, so willingly or not willingly, we have to adapt for the new system that is for online classes. So ನೀವೆಲ್ಲ ಜಾಯ್ನ್ ಆಗಿದ್ದೀರಿ, so ಭಾಳ ಸಂತೋಷ. So in this case, so what is meant by science? Why you have taken science and then how to study for science? That is very important. And you have joined the PUC course, PUC science course. So PUC, first PUC as well as second PUC science, so that is an integrated course. So ನೀವು ತಿಳ್ಕೊಂಡಿರು first PUC is different and second PUC is different. If you score more in second PUC, that is enough. So that is not true. So because for various competitive examinations, so you have to study both for first PUC as well as second PUC. And very important thing is that, so second PUC depends on first PUC. All basics are there in first PUC. Okay, so therefore the first PUC is very very important. ನೀವೇನು ಫಸ್ಟ್ ಪಿ ಯು ಸಿಯಲ್ಲಿ ಕಲಿತಿರಲ್ಲ ಇದೇ ಬೇಸಿಕ್ಸು ಸೆಕೆಂಡ್ ಪಿ ಯು ಸಿ ಕೂಡ ಭಾಳ ಯೂಸ್ ಆಗ್ತದೆ. ಸೊ ಅದರಿಂದ ಸೊ ಡೋಂಟ್ ನೆಗ್ಲೆಕ್ಟ್ ಫಸ್ಟ್ ಪಿ ಯು ಸಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ಹ್ಯಾವ್. ಆ್ಯಂಡ್ ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ್ಯಾಟ್ ಯು ಹ್ಯಾವ್ ಟೇಕನ್ ಸೈನ್ಸ್. ಸೈನ್ಸ್ ತಗೊಂಡಿದ್ದೀರಿ ಅಂತ ಹೇಳಿದ್ಮೇಲೆ ಇಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕು. ಸೊ ಯು ಹ್ಯಾವ್ ಟು ಬಿ ವರ್ಕ್ ವೆರಿ ವೆರಿ ಹಾರ್ಡ್ ಹಾರ್ಡ್ ವರ್ಕ್ ಮಾಡಲೇಬೇಕು. ನೀವು ಹಾರ್ಡ್ ವರ್ಕ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅವರು ಸೈನ್ಸನ್ನು ಔಟ್ ಮಾಡಲೇಬಾರ್ದು. ಓಕೆ, ಸೊ ನೆಕ್ಸ್ಟ್ ನೀವು ಯು ಹ್ಯಾವ್ ಟು ಅಪಿಯರ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಆ್ಯಸ್ ವೆಲ್ ಆ್ಯಸ್ ಫಾರ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನಿಮ್ಮೇನು ಅಸ್ಪಿರೆಂಟ್ ಇದೆ ಅದ್ರ ಬಗ್ಗೆ ನೀವು ಮುಂದೆ ಯೋಚನೆ ಮಾಡಬೇಕು. ಸೊ ಆದರೆ ಸೈನ್ಸ್ ತಗೊಂಡಿದ್ದೀರಿ ಅಂದಮೇಲೆ ನೀವು ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ವರ್ಕ್ ಹೇಗೆ ಮಾಡಬೇಕು? ಸೈನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಪ್ರಿಸಿಷನ್ ಸೈನ್ಸ್. ಸೊ ಪ್ರಿಸೈಸ್ ಆಗಿರಬೇಕು ನೀವು. ಸೊ ಕ್ಲಾರಿಟಿ ಇರಬೇಕು, ಪ್ರಿಸೈಸ್ ಆಗಿರಬೇಕು. ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರ ಅದು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ಬರೀಲಿಕ್ಕೆ ಮತ್ತು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಿಮ್ಗೆ ಬರಬೇಕು. ಇಫ್ ಸ್ಮಾಲ್ ಮಿಸ್ಟೇಕ್ ಈಸ್ ದೇರ್, ದಟ್ ಈಸ್ ಆಲ್ಸೋ ರಾಂಗ್. ಸೊ ಸೈನ್ಸಲ್ಲಿ ಸ್ಮಾಲ್ ಮಿಸ್ಟೇಕಿಗೆ ಜಾಗನೇ ಇಲ್ಲ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದರೂ ಕೂಡ ಒಂದು ಸಣ್ಣ ಏನಾದರೂ ಸರ್ಕ್ಯೂಟಲ್ಲಿ ತಪ್ಪಿದ್ಬಿಟ್ರೆ ರಾಕೆಟ್ ಹಾರಬೇಕಾಗಿದ್ದು. ನೀವು ಎಷ್ಟೇ ಖರ್ಚು ಮಾಡಿ ಎಷ್ಟೇ ಸೈಂಟಿಫಿಕ್ ಟೆಕ್ನಾಲಜಿ ಇರಲಿ, ಸಣ್ಣ ತಪ್ಪು ಮಾಡಿದರೂ ಕೂಡ ರಾಕೆಟ್ ಮೇಲೆ ಹಾರೋದೇ ಇಲ್ಲ. ಸೊ ಅದೇ ರೀತಿಯಾಗಿ ಸೈನ್ಸಲ್ಲಿ ಸೊ ದ ಮೈನ್ಯೂಟ್ ಮಿಸ್ಟೇಕ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಿಸ್ಟೇಕ್ ಮಾಡುವಾಗೇ ಇಲ್ಲ ನೀವು, ಅದು ಪ್ರಿಸೈಸ್ ಆಗಿರಬೇಕು. ಆಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ್ಯಾಟ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಲಿಕ್ಕೆ ಇರಬೇಕು. ಓಕೆ, ಸೊ ಇನ್ ಯುವರ್ ಹೈಸ್ಕೂಲ್ ಕ್ಲಾಸಸ್ ಅಪ್ ಟು 10th ನೀವು ಏನು ಮಾಡಿದಿರಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಕೆಲವರು ಒಳ್ಳೆ ಸ್ಕೋರ್ ಮಾಡಿದಿರಿ, ಕೆಲವರು ಕಡಿಮೆ ಸ್ಕೋರ್ ಆಗಿದೆ. ಸೊ ದಟ್ ಡಿಪೆಂಡ್ಸ್ ಆನ್ ಯುವರ್ ಎಫರ್ಟ್. ಸೊ ಆ ಸ್ಕೋರನ್ನು ಈಗ ಮರ್ತುಬೇಡಿ. ಸೊ ದ 10th ಸ್ಕೋರ್ ಈಸ್ ಓನ್ಲಿ ಫಾರ್ ಗೆಟಿಂಗ್ ಕಾಲೇಜ್ ಸೀಟ್ ನಿಮಗೆ ಸಿಕ್ಕಿದೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಸೊ ಆ ಕಾಲೇಜಿಗೆ ನೀವು ಹೋಗಬೇಕು, ಆಮೇಲೆ ಅಲ್ಲಿ ಕಲಿಬೇಕು. ಸೊ ಈಗ ನೀವು ಏನು ಮಾಡ್ತೀರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದರ್ಫೋರ್ ನಿಮ್ಗೆ ಎಷ್ಟೇ ಮಾರ್ಕ್ಸ್ ಬಂದಿರಲಿ ಅದನ್ನು ಮರ್ತುಬಿಡಿ. ಸೊ ಫ್ರೆಶ್ ಆಗಿ ನೀವು ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಸೈನ್ಸ್ ತಗೊಂಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ರಾಂಗ್. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಸೊ ಸೈನ್ಸ್ ತಗೊಂಡ್ರು ಕೂಡ ನೀವು ಇಂಟೆಲಿಜೆಂಟ್ ಆಗಿದ್ದರೆ, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ, ಸೊ ಇದು ಯಾವಾಗಲೂ ಕೂಡ ಕಷ್ಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೈನ್ಸ್ ನಿಮಗೆ ಕಷ್ಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ್ದೇನೆ, ಭಾಳಷ್ಟು ಹುಡುಗರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಫಸ್ಟಿಗೆ ಸ್ವಲ್ಪ ಸ್ಲೋ ಲರ್ನರ್ಸ್ ಆದರೂ ಕೂಡ ಫಸ್ಟ್ ಬಿಗಿನಿಂಗಲ್ಲಿ, ಆಮೇಲೆ ನೀವು ಅವರೇ ಪಿಕಪ್ ಆಗ್ತಾರೆ. ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕೋರ್ಸ್ಗಳಿಗೆ ಹೋಗುವಂಥ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಕೂಡ ನಾನು ನೋಡಿದ್ದೇನೆ. ಸೊ ಅದರಿಂದ ಮೀಡಿಯಮ್ ಬಗ್ಗೆ ಹೆದರಬೇಡಿ. ಸೊ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿ. ಸೊ ಈಗ ಸ್ವಲ್ಪ ದಿವಸ ನಮ್ಮ ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಇಲಾಖೆ ಆ್ಯಂಡ್ ಆಲ್ಸೋ
our DDPU office has given opportunity to learn online. ಆನ್ಲೈನ್ ನೀವು ಕಲೀರಿ ಅಂತೇಳಿ ನಿಮಗೆ ಅಪಾರ್ಚುನಿಟಿ ಮಾಡಿಕೊಟ್ಟು ಸೊ ಲೆಕ್ಚರರ್ಸನ್ನು ನಿಮಗೆ ಆರಿಸ್ಕೊಟ್ಟಿದೆ. ಅದರ ಬೆನಿಫಿಟನ್ನು ನೀವು ತೊಗೊಳ್ಬೇಕು. ಸೊ ಆನ್ಲೈನ್ ಕಲಿಬೇಕಿದ್ರೆ ಸೊ ಯು ಹ್ಯಾವ್ ಟು ಹ್ಯಾವ್ ಒನ್ ನೋಟ್ಬುಕ್ ವಿತ್ ಯು. ಸೊ ನಿಮ್ಮ ನೋಟ್ಬುಕ್ ಪಕ್ಕದಲ್ಲಿ ಇಟ್ಕೊಂಡು ಕಲೀರಿ. ಒಂದು ನೋಟ್ಬುಕ್ ನಿಮ್ಮ ಜೊತೆಗೆ ಇರಲಿ, ಪೆನ್ ಇರಲಿ. ಸೊ ಆ್ಯಂಡ್ ದೆನ್ ಸೀರಿಯಸ್ ಆಗಿ ನೀವು ಪಾಠವನ್ನು ಕೇಳಿ. ಸೊ ಎನಿ ಡೌಟ್ ಈಸ್ ದರ್, ಸೊ ಯು ಹ್ಯಾವ್ ಟು ಆಸ್ಕ್ ಯುವರ್ ಲೆಕ್ಚರರ್ಸ್. ನಿಮ್ಮ ಲೆಕ್ಚರರ್ಸಿಗೆ ಆಮೇಲೆ ನೆಕ್ಸ್ಟ್ ಕೇಳಲಿಕ್ಕೆ ಅವಕಾಶ ಇದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ, ಸೊ NCERT ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಸ್, ಸೊ ಓಲ್ಡ್ ಟೆಕ್ಸ್ಟ್ ಬುಕ್ ಏನಿದ್ರು ಕೂಡ ಅದನ್ನು ಪರ್ಚೇಸ್ ಮಾಡಿ ನೀವು, ಅಥವಾ ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಇದ್ದರೆ ಬುಕ್ಸನ್ನು ತಗೊಳ್ಳಿ, ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕಷ್ಟ ಇದ್ದರೆ ಅದನ್ನು ನೀವು ಆನ್ಲೈನಲ್ಲಿ ಅಥವಾ ನಿಮ್ಮ ಲೆಕ್ಚರರ್ ಅವೈಲೇಬಲ್ ಇದ್ದರೆ ಅವರಲ್ಲಿ ನೀವು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು. ಓಕೆ, ಸೊ ಇದಿಷ್ಟು ಮಾಡಿದರೆ ಆನ್ಲೈನ್ ಕ್ಲಾಸು ನಾವು ಮಾಡಿದ್ದು ಸಾರ್ಥಕ ಆಗ್ತದೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಕಾಷನ್ ಫಾರ್ ಯು. ಸೊ ಏನಂತ ಹೇಳಿದರೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರಬೇಕಿದ್ರೆ ಸೊ ಯೂಟ್ಯೂಬಲ್ಲಿ ಕೆಲವರು ಅನ್ನೆಸರಿ ಮೆಸೇಜ್ ನಾಟ್ ಕನ್ಸರ್ನ್ ಟು ದಿ ಕ್ಲಾಸಸ್, ಸೊ ಈ ರೀತಿಯೆಲ್ಲ ಹಾಕುವಂಥದ್ದೆಲ್ಲ ಮಾಡಿದರೆ ಸೊ ಅದನ್ನು ನಾವು ಸೀರಿಯಸ್ ಆಗಿ ನೋಟ್ ಮಾಡ್ತೇವೆ. ನೋಟ್ ಮಾಡಿ ನಿಮ್ಮ ಕಾಲೇಜಿಗೆ ತಿಳಿಸ್ತೇವೆ. ಅದು ನಿಮಗೆ ಮುಂದೆ ನಿಮಗೆ ಕಷ್ಟ ಆಗ್ತದೆ. ಓಕೆ, ಸೊ ವಿತ್ ದಿಸ್ ನೋಟ್, ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ಮೈ ಟಾಪಿಕ್, the introduction part to the chemistry, bridge course 1, introduction part to the chemistry there. So here we are going to discuss how to learn chemistry, what you have learned in high school section, and from that how to switch over to the first PUC as well as second PUC chemistry. What you are going to study under this first PUC as well as second PUC chemistry, that we are going to study under this discussion. Okay, so mainly I am confining my discussion towards inorganic chemistry. Okay, so inorganic chemistry ಅಂದರೆ ಏನು, ಮತ್ತು ಆಮೇಲೆ inorganic chemistryಯಲ್ಲಿ ಹೇಗೆ ನೀವು ಬೇಸಿಕ್ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಏನೇನು ಗೊತ್ತಿದ್ದರೆ ನಿಮಗೆ ಈ ಇನಾರ್ಗಾನಿಕ್ ಕೆಮಿಸ್ಟ್ರಿ ನಿಮಗೆ ಬೆಟರಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಸೊ ಇದನ್ನು ಕಲೀಲಿಕ್ಕೆ ನಾವು ಈ ಒಂದು ಡ್ಯೂರೇಷನಲ್ಲಿ ಪ್ರಯತ್ನ ಮಾಡೋಣ. ಸೊ ಆ್ಯಸ್ ಯು ನೋ, ಯು ಹ್ಯಾವ್ ಲರ್ನ್ ಕೆಮಿಸ್ಟ್ರಿ ಇನ್ ಹೈಸ್ಕೂಲ್ ಸೆಕ್ಷನ್. ಕಲ್ತಿದ್ರಲ್ಲ, ಹೈಸ್ಕೂಲಲ್ಲಿ ಕೆಮಿಸ್ಟ್ರಿನ ಕಲ್ತಿದ್ರಿ ನೀವು. ಸೊ ಕೆಮಿಸ್ಟ್ರಿ ಅಂದ ಕೂಡ ನಿಮ್ಗೆ ಏನು ರಿಕಾಲ್ ಆಗ್ತದೆ, ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ಕೆಮಿಸ್ಟ್ರಿ, ಅಲ್ಲಿ ಏನೇನು ಕೆಮಿಸ್ಟ್ರಿಯಲ್ಲಿ ಏನೇನು ಕಲ್ತಿದ್ರಿ ನೀವು, ಏನೇನು ಕಲ್ತಿದ್ರಿ ನೆನ್ಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ಕೆಮಿಸ್ಟ್ರಿ, ಕಲ್ತಿದ್ರಿ ಆ್ಯಸಿಡ್ಸ್, ಬೇಸಸ್, ವೇರಿಯಸ್ ಕಂಪೌಂಡ್ಸ್ ಯು ಹ್ಯಾವ್ ಸ್ಟಡಿಡ್, ಪ್ರಿಪ್ರೇಷನ್ ಆರ್ ಎಕ್ಸ್ಟ್ರಾಕ್ಷನ್ ಆಫ್ ಡಿಫ್ರೆಂಟ್ ಮೆಟಲ್ಸ್ ಯು ಹ್ಯಾವ್ ಸ್ಟಡಿಡ್. ಸೊ ಕೆಲವೊಂದು ರಿಯಾಕ್ಷನ್ಸು, ಮೀಥೇನ್ ಅಥವಾ ರಿಯಾಕ್ಷನ್ಸು, ಇದನ್ನೆಲ್ಲ ಕಲ್ತಿದ್ರಿ, ಹೌದಲ್ಲ. ಸೊ ದರ್ ಫೋರ್, ಸೊ ವಾಟ್ ಈಸ್ ಮೆಂಟ್ ಬೈ ಕೆಮಿಸ್ಟ್ರಿ, ಕೆಮಿಸ್ಟ್ರಿಯಲ್ಲಿ ಏನು ಕಲಿತೀರಿ ನೀವು. ಸೊ ವಿ ಆರ್ ಸ್ಟಡಿಂಗ್ ಅಬೌಟ್ ಕೆಮಿಕಲ್ಸ್ ಬಗ್ಗೆ ಸ್ಟಡಿ ಮಾಡ್ತೇವೆ. ಸೊ ದರ್ ಫೋರ್ ಫಸ್ಟ್ ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಮೆಂಟ್ ಬೈ ದಿಸ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅಂದರೆ ಏನು, ಅದನ್ನು ಕಲೀಲಿಕ್ಕೆ ನಿಮಗೆ ಏನೇನು ಬೇಸಿಕ್ ಪಾಯಿಂಟ್ಸ್ ಇರಬೇಕು. ಓಕೆ, ಸೊ ದರ್ ಫೋರ್ ವಾಟ್ ಈಸ್ ಮೆಂಟ್ ಬೈ ಕೆಮಿಸ್ಟ್ರಿ, ವಾಟ್ ಆರ್ ಕೆಮಿಕಲ್ ಕಂಪೌಂಡ್ಸ್, So chemical compounds, so we know that the universe is made up of two things. One is matter and other one is energy. So therefore you have to study both matter and energy are related to each other. We can convert matter into the energy there. Okay, with the use of energy we can convert one type of matter into another type of matter. So therefore in chemistry mainly we are going to study about the matter and its transformations. ಮ್ಯಾಟರ್ ಮತ್ತು ಅದು ಹೇಗೆ ಚೇಂಜ್ ಆಗ್ತದೆ, ಏನೇನು ಚೇಂಜ್ ಆಗ್ತದೆ, ಅದಕ್ಕೆ ಬೇಕಾದದ್ದು ಎಲ್ಲ ಲಕ್ಷಣಗಳನ್ನು, ಅದು ಸ್ಟ್ರಕ್ಚರ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಕನ್ವರ್ಷನ್ ಇರ್ಬೋದು. ಸೊ ಆಲ್ ದೋಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ದಿಸ್ ಕೆಮಿಸ್ಟ್ರಿ ದರ್. ಓಕೆ, ಸೊ ದಟ್ ಈಸ್ ಕೆಮಿಸ್ಟ್ರಿ, the study of systematic study of matter in and its transformation, matter ಮತ್ತು transformation. So now let us study here chemical compound study ಮಾಡಬೇಕಿದ್ರೆ what these matters are made up of. ಇದನ್ನು ಕಲಿತ ಸ್ವಲ್ಪ ಬೇಸಿಕ್ ಪಾಯಿಂಟ್ಸನ್ನು ನೀವು ಇಲ್ಲಿ ಕಲ್ತ್ಕೊಳ್ಳಿಕ್ಕೆ ಆಗ್ತದೆ. ಮ್ಯಾಟ್ರಿಂದ ಯಾವುದಿಂದ ಆಗ್ತದೆ, ಯಾವುದೇ ಟೈಪ್ ಮ್ಯಾಟರ್, ಇಟ್ ಮೇ ಬಿ ಮೈಕ್ರೋಸ್ಕೋಪಿಕ್ ಮ್ಯಾಟರ್, ವೆರಿ ಸ್ಮಾಲ್, ಮ್ಯಾಕ್ರೋಸ್ಕೋಪಿಕ್ ಮ್ಯಾಟರ್ ಎಷ್ಟು ದೊಡ್ಡದಾದ್ರೂ ಕೂಡ ಇರ್ಬೋದು, ಆ್ಯಂಡ್ ಇಟ್ ಮೇ ಬಿ ಬಯೋಟಿಕ್ ಆರ್ ಇಟ್ ಮೇ ಬಿ ಅಬಯೋಟಿಕ್. ಬಯೋಟಿಕ್ ಅಂತ ಹೇಳಿದರೆ ಜೀವ ಇರುವಂಥದ್ದು, ಅಬಯೋಟಿಕ್ ಜೀವ ಇಲ್ಲದೆ ಇರುವಂಥದ್ದು, ಯಾವುದೇ ಟೈಪ್ ಮ್ಯಾಟ್ರ್ ಇದೆ. ಇದರಲ್ಲಿ ಏನಿರ್ತದೆ, ಸೊ ಮ್ಯಾಟರ್ ಕನ್ಸಿಸ್ಟ್ ಆಫ್ ಏನಿರ್ತದೆ ಇದರಲ್ಲಿ,
So it is a combination of various types of chemical compounds, various types of chemical compounds. So therefore, so we are going to study here, so in the chemistry about compounds. Okay, this one the word and input code compounds. Can you give some examples of compounds? Compounds the example ಕೊಡ್ಬೋದು. So common salt, your sodium chloride or limestone, calcium carbonate, or your sucrose, sugar, your common sugar, sucrose, benzene, water, carbon dioxide. So ಇದೆಲ್ಲ ಕಂಪೌಂಡ್ಸ್ ಇದು. ಓಕೆ, ಸೊ ವೇರಿಯಸ್ ಟೈಪ್ಸ್ ಆಫ್ ಕಂಪೌಂಡ್ಸ್ ಆಧಾರ್. ಈ ಕಂಪೌಂಡ್ಸ್ ಬಗ್ಗೆ ನಾವು ಹೆಚ್ಚು ಈ ಕೆಮಿಸ್ಟ್ರಿಯಲ್ಲಿ ಕರಿತೇವೆ. ಬೇರೆ ಬೇರೆ ಟೈಪ್ ಕಂಪೌಂಡ್ಸ್ ಇದೆ, ಅದ್ರ ಬಗ್ಗೆ ನಾವು ಟೈಪ್ಸ್ ಆಫ್ ಕಂಪೌಂಡ್ಸ್ ಬಗ್ಗೆ ಆಮೇಲೆ ನಿಮಗೆ ಹೇಳ್ತೇನೆ. ಓಕೆ, ಬೇರೆ ಬೇರೆ ಟೈಪ್ ಕಂಪೌಂಡ್ಸ್ ಇದೆ. ಓಕೆ, ಕಂಪೌಂಡ್ಸ್ ಬಗ್ಗೆ ಕಲಿತೇವೆ. ಸೊ ಆಮೇಲೆ ವಾಟ್ ದೀಸ್ ಕಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್, ವಾಟ್ ದೀಸ್ ಕಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್. ಕಂಪೌಂಡ್ಸ್ ಯಾವುದರಿಂದ ಆಗ್ತದೆ? ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ವಾಟರ್. ಫಾರ್ಮುಲಾ ಗೊತ್ತಿದೆ ನಿಮಗೆ. ವಾಟರ್ ಫಾರ್ಮುಲಾ ಏನು? ಇಟ್ ಈಸ್ H2O, ಕಾಮನ್ ಸಾಲ್ಟ್. ಸೊ ಫಾರ್ಮುಲಾ ಈಸ್ ವಾಟ್? ಸೋಡಿಯಂ ಕ್ಲೋರೈಡ್. ಓಕೆ, ಸೊ ಇದು ಗೊತ್ತಿದೆ ನಿಮಗೆ. ಸೊ ಈ ಇದರಲ್ಲಿ ಏನಿದೆ ಈಗ ನೋಡಿ ಇದು. ಸೊ ವಾಟ್ರಲ್ಲಿ H ಮತ್ತು ಆಕ್ಸಿಜನ್ ಇದೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆ. ಸೋಡಿಯಂ ಕ್ಲೋರೈಡಲ್ಲಿ ಸೋಡಿಯಂ ಮತ್ತು Cl ಇದೆ, ಕ್ಲೋರಿನ್ ಇದೆ. ಸೊ ಅದರಿಂದ ಇವೆಲ್ಲ ಏನು? ಸೋಡಿಯಂ ಇರಲಿ, ಕ್ಲೋರಿನ್ ಇರಲಿ, ಹೈಡ್ರೋಜನ್ನು, ಆಕ್ಸಿಜನ್ನು, ಇವೆಲ್ಲ ಏನಿದು? ಸೊ ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಓಕೆ, ಸೊ ಅದರಿಂದ ಕಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ ಎಲಿಮೆಂಟ್ಸ್. ದೇ ಆರ್ ಮೇಡ್ ಅಪ್ ಆಫ್ ಎಲಿಮೆಂಟ್ಸ್. ಓಕೆ, so what are these elements? Okay, these elements when combined in a definite proportion so forms different types of compounds. Okay, ಬೇರೆ ಬೇರೆ ಟೈಪ್ ಎಲಿಮೆಂಟ್ಸು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅದು ಕೂಡಬೇಕು, ಕಂಬೈಂಡ್ ಆಗಬೇಕು, ಆವಾಗ ಮಾತ್ರ ಬೇರೆ ಬೇರೆ ಟೈಪ್ ಕಂಪೌಂಡ್ಸ್ ನಿಮಗೆ ಸಿಗ್ತದೆ. ಇದ್ರ ಬಗ್ಗೆ ನಿಮಗೆ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್ ಎಲ್ಲ ನಿಮಗೆ ನೆಕ್ಸ್ಟ್ ಮುಂದೆ ಕಲಿಲಿಕ್ಕಿದೆ. ಓಕೆ, ಸೊ ಯಾಕೆ ಅದು ಅಷ್ಟೇ ಪ್ರಮಾಣದಲ್ಲಿ ಕೂಡಬೇಕು, ಅದ್ರ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ನಿಮಗೆ ಮುಂದೆ ಬರ್ತದೆ. ಓಕೆ, ಎಲಿಮೆಂಟ್ಸ್ ಅಂದರೆ ಗೊತ್ತಾಯ್ತು ಈಗ. ಎಲಿಮೆಂಟ್ಸ್ ಅಂದರೆ ದೀಸ್ ಆರ್ ದ ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎನಿ ಟೈಪ್ಸ್ ಆಫ್ ಕಂಪೌಂಡ್ಸ್. ಓಕೆ, ಬೇಸಿಕ್ ಇದು. ಎಲಿಮೆಂಟ್ಸನ್ನು ಮತ್ತೆ ನಾವು ಕೆಮಿಕಲಿ ಡಿವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ವಾಟ್ರನ್ನು ಕೆಮಿಕಲ್ ಡಿವೈಡ್ ಮಾಡಿ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ನಾವು ತಗೊಳ್ಬೋದು. ಆದರೆ ಹೈಡ್ರೋಜನ್ನ ಮತ್ತೆ ಡಿವೈಡ್ ಮಾಡಿ ಮತ್ತೆ ಹೈಡ್ರೋಜನ್ನೇ ಬರ್ತದೆ ಬಿಟ್ಟು ನಿಮಗೆ. ಸೊ ಅದನ್ನು ಕೆಮಿಕಲಿ ಮತ್ತೆ ನಾವು ಅದನ್ನು ಡಿವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಬೇಸಿಕ್ ಪಾರ್ಟಿಗೆ ಏನು ಹೇಳ್ತೇವೆ ನಾವು? ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಓಕೆ, ಎಲಿಮೆಂಟ್ಸ್ ನಿಮಗೆ ಬೇಕಾದಷ್ಟು ಟೈಪ್ ಎಲಿಮೆಂಟ್ಸ್ ನಿಮಗೆ ಗೊತ್ತಿದ್ದಿಲ್ಲ. ಸೊ ಎಲಿಮೆಂಟ್ಸನ್ನು ನಾವೊಂದು ಟೇಬಲಲ್ಲೇ ಅರೇಂಜ್ ಮಾಡಿರ್ತೇವೆ ಕೆಮಿಸ್ಟ್ರಿಯಲ್ಲಿ. ಗೊತ್ತಿದೆ ಅದು ಯಾವ ಟೇಬಲ್ ಅಂತ ಹೇಳ್ತೇವೆ? ಎಲಿಮೆಂಟ್ಸನ್ನು ಅರೇಂಜ್ ಮಾಡೋ, ಎಲಿಮೆಂಟ್ಸನ್ನು ರಿಕಗ್ನೈಸ್ ಮಾಡಲಿಕ್ಕೆ ನಾವು ಅದರ ಸಿಂಬಲಿಂದ ರಿಕಗ್ನೈಸ್ ಮಾಡ್ತೇವೆ, ಅದರ ಅಟಮಿಕ್ ನಂಬರಿಂದ ರಿಕಗ್ನೈಸ್ ಮಾಡ್ತೇವೆ, ಅಟಮಿಕ್ ನಂಬರ್. ಸೊ ಇದನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಒಂದು ಟೇಬಲಲ್ಲಿ ಅರೇಂಜ್ ಮಾಡಿದ್ದೇವೆ. ಆ ಟೇಬಲಿಗೆ ಏನು ಹೇಳ್ತೇವೆ ಗೊತ್ತಿದೆ? ವಾಟ್ ದ ಟೇಬಲ್ ಆಫ್ ದ ಸಿಸ್ಟಮ್ಯಾಟಿಕ್ ಕ್ಲಾಸಿಫಿಕೇಶನ್ ಆರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ನೆನ್ಪು ಬರ್ತದೆ. ಸೊ ಯಾವುದು ಅದಕ್ಕೆ ಏನು ಹೇಳ್ತಾರೆ? ಸೊ ದಟ್ ಟೇಬಲ್ ಈಸ್ ಕಾಲ್ಡ್ ಆಸ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ವಾಟ್? ಪೀರಿಯಾಡಿಕ್ ಟೇಬಲ್. ಇದ್ರ ಬಗ್ಗೆನೂ ಸ್ವಲ್ಪ ಕಲಿಯುವ ನಾವು. ಪೀರಿಯಾಡಿಕ್ ಟೇಬಲ್. ಓಕೆ, ಎಲ್ಲ ಸ್ವಲ್ಪ ನೀವು ಏನೇನು ಕಲಿಬೇಕು ಇದ್ರ ಬಗ್ಗೆ ನಾವು ಏನೇನು ಕಲಿತ್ರೆ ನಿಮಗೆ ಕೆಮಿಸ್ಟ್ರಿ ಮುಂದೆ ಈಸಿ ಆಗ್ತದೆ. ಸೊ ಅದನ್ನು ಮಾತ್ರ ನಾವು ಇಲ್ಲಿ ನೋಡುವ. ಓಕೆ, ಪೀರಿಯಾಡಿಕ್ ಟೇಬಲಲ್ಲಿ ಅರೇಂಜ್ ಮಾಡಿರ್ತಾರೆ ಎಲಿಮೆಂಟ್ಸನ್ನು. ಸೊ ಎಲಿಮೆಂಟ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಎ ಸಿಂಬಲ್. ಸೊ ಫಸ್ಟ್ ಥಿಂಗ್ ಅಟ್ ಲೀಸ್ಟ್ ಕಾಮನ್ ಎಲಿಮೆಂಟ್ಸ್ದು ಸಿಂಬಲ್ ನಿಮಗೆ ಗೊತ್ತಿರಬೇಕು. ಕಾಮನ್ ಎಲಿಮೆಂಟ್ಸ್ ಒಂದು 40 to 45 ಎಲಿಮೆಂಟ್ ಸಿಂಬಲ್ಸ್ ನಿಮಗೆ ಈಗಾಗಲೇ ನಿಮಗೆ ಗೊತ್ತಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಅಟಮಿಕ್ ನಂಬರ್ 1 ಎಲಿಮೆಂಟ್ ಯಾವುದದು? ಅಟಮಿಕ್ ನಂಬರ್ 1 ಎಲಿಮೆಂಟ್ ವಿಚ್ ಇಸ್ ದ ಅಟಮಿಕ್ ನಂಬರ್ 1 ಎಲಿಮೆಂಟ್ ದಟ್ ಈಸ್ ಹೈಡ್ರೋಜನ್. ಅದರ ಸಿಂಬಲ್ ನಮ್ಗೆ ಗೊತ್ತಿದೆ H ಅದು. ಓಕೆ, ಸಿಂಬಲ್ ಈಸ್ H. ಅಟಮಿಕ್ ನಂಬರ್ 2 ಎಲಿಮೆಂಟ್ ದಟ್ ಈಸ್ ವಾಟ್? ಹೀಲಿಯಂ. ಅಟಮಿಕ್ ನಂಬರ್ 3 ಎಲಿಮೆಂಟ್ ಲಿಥಿಯಂ, ಸೋಡಿಯಂ, ಲೈಕ್ ದಿಸ್. ಎಲ್ಲ ಎಲಿಮೆಂಟ್ಸ್ ಇದು ಗೊತ್ತಾಯ್ತು. ಎಲಿಮೆಂಟ್ಸ್ ಸಿಂಬಲ್ ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ, ಅದರ ಸಿಂಬಲ್ ನಿಮ್ಗೆ ಗೊತ್ತಿದೆ. ಪೊಟ್ಯಾಷಿಯಂ ಇಟ್ ಈಸ್ K. ಪೊಟ್ಯಾಷಿಯಂ ಈಸ್ ವಾಟ್? K ದೇರ್. ಪೊಟ್ಯಾಷಿಯಂ ಸಿಂಬಲ್ ಏನಾಗ್ತದೆ? K. ಸೋಡಿಯಂದು Na ಆಗ್ತದೆ. ಅದೇ ರೀತಿಯಾಗಿ ವಾಟ್ ಇಸ್ ದ ಸಿಂಬಲ್ ಫಾರ್ ಗೋಲ್ಡ್? ಇದೆಲ್ಲ ರಿಕಾಲ್ ಮಾಡ್ಕೋಬೇಕು ನಿಮಗೆ, ಇದೆಲ್ಲ ಬೇಕಾಗ್ತದೆ ಬೇಸಿಕ್ ಥಿಂಗ್ಸ್. ಗೋಲ್ಡ್ ಸಿಂಬಲ್ ಏನು? Au. ಟಿನ್ ಸಿಂಬಲ್ ಏನು? Sn. Br ಸ್ಟ್ಯಾಂಡ್ಸ್ ಫಾರ್ ವಿಚ್ ಎಲಿಮೆಂಟ್? Br ಅಂದರೆ ಯಾವ ಎಲಿಮೆಂಟ್ ಆಗ್ತದೆ?
BR stands for what? Bromine. B stands for boron. So like this. So ನಿಮ್ಗೆ ಏನು ಗೊತ್ತಿರಬೇಕು, ಸಿಂಬಲ್ಸ್ ಆಫ್ ದಿ ಎಲಿಮೆಂಟ್ಸ್, ಸಿಂಬಲ್ಸ್ ಆಫ್ ದಿ ಎಲಿಮೆಂಟ್ಸ್ ನಿಮಗೆ ಮಿನಿಮಮ್ ಒಂದು 45 ಎಲಿಮೆಂಟ್ಸ್ ಸಿಂಬಲ್ಸ್ ಅದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದು ಒಂದು. ಮತ್ತು ಅದರ ಅಟಮಿಕ್ ನಂಬರ್ ಕೂಡ ಗೊತ್ತಿದ್ದರೆ, ನೀವು ಬೇಸಿಕ್ಸ್ ಅಟಮಿಕ್ ನಂಬರ್ ಗೊತ್ತಿದ್ದರೆ, ಸೊ ನಂಬರ್ ಆಫ್ ಪ್ರೋಟಾನ್ ಪ್ರೆಸೆಂಟ್ ಇನ್ ದ ಆಟಮ್ ಮತ್ತು ನಂಬರ್ ಆಫ್ ಇಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಆಟಮ್ ಮತ್ತು ಮಾಸ್ ನಂಬರು ಕೂಡ ಕೊಟ್ಟರೆ ನಿಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರ್ತದೆ. ಓಕೆ, ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಕಲಿತೀರಿ. ಸೊ ಸಿಂಬಲ್ಸ್, ಎಲಿಮೆಂಟ್ಸಲ್ಲಿ ಸಿಂಬಲ್ಸ್. ಸೊ ಆಮೇಲೆ ಈ ಎಲಿಮೆಂಟ್ಸಲ್ಲಿ ಮೇನ್ಲಿ ದ 3 ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆದರ್, ಇದು ಗೊತ್ತಿರಬೇಕು ಯಾವ್ಯಾವುದಿದೆ. ಸೊ ಇದನ್ನೆಲ್ಲ ನಾವು ಯಾಕಂದರೆ ಪಿರಿಯಾಡ್ ಟೇಬಲ್ ಮಾಡುವಾಗ ನಿಮಗೆ ಬೇಕಾಗ್ತದೆ. ಸೊ ಎಲಿಮೆಂಟ್ಸಲ್ಲಿ ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತು ಮೆಟಲೈಟ್ಸ್. ಓಕೆ, 3 ಟೈಪ್ಸನ್ನು ನಾವು ಇಲ್ಲಿ ಕ್ಯಾಟಗರೈಸ್ ಮಾಡಿದ್ರೆ, ಮೆಟಲ್ಸ್, ನಾನ್ ಮೆಟಲ್ಸ್, ಆಮೇಲೆ ಮೆಟಲಾಯ್ಡ್ಸ್ ಅಂತೇಳಿ. ಮೆಟಲ್ಸ್ ಮೆಟಲಿಕ್ ಪ್ರಾಪರ್ಟಿ ಇರುವಂಥದ್ದು, ಆ್ಯಂಡ್ ದೆನ್ ನಾನ್ ಮೆಟಲ್ಸ್, ನಾನ್ ಮೆಟಲಿಕ್ ಪ್ರಾಪರ್ಟಿ ಇರುವಂಥದ್ದು. ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್. ಮೆಟಲ್ಸ್ ಸಮ್ ಎಕ್ಸಾಂಪಲ್ಸ್ ಕೊಡ್ಲಿಕ್ಕೆ ಬರ್ತದೆ ನಿಮಗೆ. ಸೋಡಿಯಂ ಹೌದು, ಪೊಟ್ಯಾಷಿಯಮ್ ಹೌದು, ಕಾಪರ್ ಹೌದು, ನಿಮ್ಮ ಜಿಂಕ್ ಹೌದು, ಆಮೇಲೆ ಗೋಲ್ಡ್ ಹೌದು, ಪ್ಲಾಟಿನಮ್ ಹೌದು. ಸೊ ಆಲ್ ದೀಸ್ ಆರ್ ಮೆಟಲ್ಸ್. ಸೊ ನೋಡ್ಕೊಳ್ಳಿದು ಮೆಟಲ್ಸ್. ಸೊ ವೈ ದೇ ಆರ್ ಕಾಲ್ಡ್ ಎಸ್ ಮೆಟಲ್ಸ್? ವಾಟ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೆಟಲ್ಸ್? ಯಾಕೆ ಅವಕ್ಕೆ ಮೆಟಲ್ಸ್ ಅಂತ ಹೇಳ್ಕೊಳ್ತೇವೆ ನಾವು. ಯಾಕೆ ಮೆಟಲ್ಸ್ ಹೇಳ್ತೇವೆ ಯಾರಿಗೆ ಗೊತ್ತಿದೆ? ವೈ ದೇ ಆರ್ ಕಾಲ್ಡ್ ಎಸ್ ಮೆಟಲ್ಸ್? ದೇರ್ ಪ್ರಾಪರ್ಟೀಸ್ ವಿ ನೋ, ಮೆಟಲ್ಸ್ ಪ್ರಾಪರ್ಟೀಸ್ ಗೊತ್ತಿದೆ. ಆದರೆ ವಿಚ್ ಕ್ಯಾರೆಕ್ಟರಿಸ್ಟಿಕ್ ಮೇಕ್ ದೆಮ್ ಮೆಟಲ್ ದೇರ್? ಸೊ ದೇರ್ ಇಲೆಕ್ಟ್ರೋಪಾಸಿಟಿವಿಟಿ. ಇಲೆಕ್ಟ್ರೋಪಾಸಿಟಿವಿಟಿ ನೋಡಿ, ಇನ್ನೊಂದು ವರ್ಡ್ ಬಂತು ಇಲ್ಲಿ, ಇಲೆಕ್ಟ್ರೋಪಾಸಿಟಿವಿಟಿ. electropositivity. So these metals are electropositive in nature. Metals are electropositive in nature. So electropositive ಅಂದರೆ ಅದು ಇಲೆಕ್ಟ್ರಾನನ್ನು ಕಳ್ಕೊಳ್ಳುವಂಥ ಗುಣ, ಬೇಗ ಕಳ್ಕೊಳ್ಳುವಂಥ ಗುಣ ಹೊಂದಿದೆ, ಈಸಿಯಾಗಿ ಕಳ್ಕೊಳ್ಳುವಂಥ ಗುಣ ಹೊಂದಿದೆ. ದೇ ಲೂಸ್ ಎನ್ ಇಲೆಕ್ಟ್ರಾನ್ ವೆರಿ ಈಸಿಲಿ. ಒಂದು ಅಥವಾ ಹೆಚ್ಚು ಇಲೆಕ್ಟ್ರಾನನ್ನು ಈಸಿಯಾಗಿ ಕಳ್ಕೊಳ್ತದೆ. ದೇ ಆರ್ ಕಾಲ್ಡ್ ಅಸ್ ಎಲೆಕ್ಟ್ರೋ ಪಾಸಿಟಿವ್. ಸೊ ಅದರಿಂದ ಮೆಟಲ್ಸ್ ನೋಡಿ, ಇಲ್ಲಿ ಪಿರಿಯಾಡ್ ಟೇಬಲ್ಲಿ ಮೆಟಲ್ಸು ಹೆಚ್ಚಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಪಿರಿಯಾಡ್ ಟೇಬಲ್ ಇದೆ. ಓಕೆ, ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಮ್, ಆಮೇಲೆ ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್. ಸೊ ಆಮೇಲೆ ಇಲ್ಲೆಲ್ಲ ಸುಮಾರು ನಿಮಗೆ ಐರನ್, ಕಾಪರ್ ಎಲ್ಲ ಇಲ್ಲಿ ಬರ್ತದೆ. ಓಕೆ, ಸೊ ಪಿರಿಯಾಡ್ ಟೇಬಲಲ್ಲಿ ಅದ್ರ ಪೊಸಿಷನ್ ನಿಮಗೆ ಗೊತ್ತಿರಬೇಕು. ಮೆಟಲ್ಸ್ ಸಮರ್ ಲೆಫ್ಟ್ ಹ್ಯಾಂಡ್ ಸೈಡ್ ಅದು ಪಿರಿಯಾಡ್ ಟೇಬಲ್ ಬರ್ತದೆ. ಇದೆಲ್ಲ ಭಾಳ ನಿಮ್ಗೆ ಸೂಕ್ಷ್ಮ. ಇದು ಗೊತ್ತಿದ್ದರೆ ಮುಂದಿನ ಟಾಪಿಕ್ ನಿಮಗೆ ಭಾಳ ಈಸಿ ಆಗ್ತದೆ. ಓಕೆ, ಸೊ ದಿಸ್ ಈಸ್ electropositive. Non-metals, they are electronegative in nature. Electronegative ಅಂದ್ರೆ ಏನು? They can acquire electron very easily. ಒಂದು ಇಲೆಕ್ಟ್ರಾನ್ ಅಥವಾ ಪೇರ್ ಆಫ್ ಇಲೆಕ್ಟ್ರಾನನ್ನು ಈಸಿಯಾಗಿ ತಗೊಳ್ತದೆ. ಸೊ ಇಲೆಕ್ಟ್ರಾನ್ ಪೇರನ್ನು ಏನಾಗ್ತದೆ, ಸೊ ಈಸಿಯಾಗಿ ಅದು ತಗೊಳ್ತದೆ. therefore they are electronegative. ಸೊ ಅವೆಲ್ಲ ಎಲ್ಲಿವೆ ನಿಮ್ಮ ಪಿರಿಯಾಡ್ ಟೇಬಲ್ ನೋಡಬೇಕಿದ್ರೆ? ಎಕ್ಸ್ಟ್ರೀಮ್ಲಿ ದೇ ಆರ್ ರೈಟ್ ಹ್ಯಾಂಡ್ ಸೈಡ್. ಸೊ ನೀವು ನೋಡ್ಬೇಕಂತ ಹೇಳಿದ್ರೆ ಲಾಸ್ಟಿಗೆ, ಸೊ ಇಲ್ಲಿ ನಿಮಗೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಅಥವಾ ಆಕ್ಸಿಜನ್, ನೈಟ್ರೋಜನ್ ಎಲ್ಲ ನಿಮಗೆ ರೈಟ್ ಹ್ಯಾಂಡ್ ಸೈಡಿಗೆ ನಿಮ್ಗೆ ಬರ್ತದೆ. ರೈಟ್ ಹ್ಯಾಂಡ್ ಸೈಡಿಗೆ ಬರುವಂಥದ್ದು. ಸೊ ನಿಮಗೆ ಇದು ಇಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್, ಅದು ನಾನ್ ಮೆಟಲ್ಸ್ ಆಗಿರುತ್ತೆ. ಕೆಲವೊಂದಷ್ಟು ಭಾಳ ಕಡಿಮೆ ಎಲಿಮೆಂಟು ದೇ ಶೋಸ್ ಮೆಟಲ್ ಆಸ್ ವೆಲ್ ಆಸ್ ನಾನ್ ಮೆಟಲಿಕ್ ಪ್ರಾಪರ್ಟೀಸ್. ದೇ ಆರ್ ಕಾಲ್ಡ್ ಆಸ್ ಮೆಟಲೈಟ್ಸ್. ಎರಡೂ ಪ್ರಾಪರ್ಟಿ ಇರ್ತದೆ ಮೆಟಲೈಟ್ಸ್. ಜರ್ಮೇನಿಯಮ್, ಸಿಲಿಕಾನ್. ಸೊ ಇದೆಲ್ಲ ಎಲಿಮೆಂಟ್ಸ್ ಏನಿದೆ, ಜರ್ಮೇನಿಯಮ್ ಇರಲಿ, ಸಿಲಿಕಾನು, ಎರಡೂ ಕ್ಯಾರೆಕ್ಟರಿಸ್ಟಿಕ್ ಕೊಡ್ತದೆ, ಮೆಟಲಿಕ್ ಆಸ್ ವೆಲ್ ಆಸ್ ನಾನ್ ಮೆಟಲಿಕ್. ದೇ ಆರ್ ಕಾಲ್ಡ್ ಆಸ್ ವಾಟ್? ದಿ ಮೆಟಲಾಯ್ಡ್ಸ್. ಓಕೆ, ಇದು ಎಲಿಮೆಂಟ್ಸಲ್ಲಿ ಆಯಿತು. ಎಲಿಮೆಂಟ್ಸಲ್ಲಿ ಇಷ್ಟು ಸಾಕು ಅಂತ ಹೇಳ್ತಾರೆ. ಓಕೆ, ಇಷ್ಟು ಎಲಿಮೆಂಟ್ಸು ಇದೆ, ಅದರ ಸಿಂಬಲ್ಸ್ ಏನು, ಆಮೇಲೆ ಇಷ್ಟು ಗೊತ್ತಿದೆ. ಈ ಎಲಿಮೆಂಟ್ಸ್ ಡೆಫಿನೆಟ್ ಪ್ರಪೋರ್ಷನಲ್ಲಿ ನಿಮಗೆ ಕಂಬೈಂಡ್ ಆಗಿ ಕಂಪೌಂಡ್ಸ್ ನಿಮಗೆ ಕೊಡ್ತದೆ. ಓಕೆ, ಕಂಪೌಂಡ್ಸಲ್ಲಿ. ಸೊ ಈ ಕೆಮಿಕಲ್ ಕಂಪೌಂಡ್ಸಲ್ಲಿ ನಮಗೆ ಸೊ ಟೂ ಟೈಪ್ಸ್ ಆಫ್ ಕಂಪೌಂಡ್ಸ್ ವಿ ಆರ್ ಕ್ಲಾಸಿಫೈಯಿಂಗ್ ದರ್. ಒನ್ ಈಸ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್, ಆಮೇಲೆ ಆರ್ಗ್ಯಾನಿಕ್. ಸೊ ಅದರಿಂದ, ಸೊ ಬೇಸ್ಡ್ ಆನ್ ದಟ್ we are classifying the chemistry as inorganic chemistry as well as
ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಇದು ಎರಡು ಮೇನ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಬಿಕಾಸ್ ದ ಕಂಪೌಂಡ್ಸ್ ಆರ್ ಆಫ್ ಟೂ ಟೈಪ್ಸ್, ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್. ಇದ್ರ ಬಗ್ಗೆನೂ ಕೂಡ ಗೊತ್ತಿದ್ದು ನಿಮಗೆ. ವಾಟ್ ಆರ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್? ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೇನು? ಸೊ ದೀಸ್ ಆರ್ ಕಂಪೌಂಡ್ಸ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಕಾರ್ಬನ್ ಕಂಪೌಂಡ್ಸ್. ಕಾರ್ಬನ್ ಎಲಿಮೆಂಟ್ ಬಿಟ್ಟು ಉಳಿದೆಲ್ಲ ಎಲಿಮೆಂಟ್ಸ್ ಕಂಪೌಂಡ್ಸ್ಗೆ ಏನು ಹೇಳ್ತೇವೆ ನಾವು? ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಇಲ್ಲಿ ಕೊಟ್ಟಂಥದ್ದು ವಾಟರ್, sodium chloride and then potassium nitrate, aluminum sulfate, all these are examples of what? Inorganic compounds. Then carbon compounds, ಅದರಲ್ಲಿ ಕೆಲವೊಂದು ಬಿಟ್ಟು ಕಾರ್ಬನ್ ಕಾಂಪೌಂಡ್, ಆಲ್ಮೋಸ್ಟ್ ಆಲ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ವಿಚ್ ಇಸ್ ದ ಫಸ್ಟ್ ಸಿಂಪ್ಲೆಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ನೆನಪಿದೆ? ಸೊ ಯುವರ್ ಮೀಥೇನ್, ಹೌದಲ್ಲ? ಆಮೇಲೆ ಯುವರ್ ಶುಗರ್, ದಟ್ ಈಸ್ ಸುಕ್ರೋಸ್, ಗ್ಲುಕೋಸ್, ಓಕೆ, ಬೆನ್ಝೀನ್, ಇದೆಲ್ಲ ಹೆಸರು ಕೇಳಿರ್ಬೇಕು ನೀವು, ನಿಮ್ಮ ಇದರಲ್ಲಿ ಹೆಸರು ಕೇಳಿರ್ಬೋದು. ಸೊ ದೀಸ್ ಆರ್ ಆಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್. Okay, so let us restrict today's discussion towards inorganic compounds. Okay, compounds ಅಲ್ಲಿ ಎರಡು ಟೈಪು, ಆರ್ಗ್ಯಾನಿಕ್ ಆಸ್ ವೆಲ್ ಆಸ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಇದರಲ್ಲೂ ಕೂಡ ಬೇರೆ ಬೇರೆ ಟೈಪ್ ಕಂಪೌಂಡ್ಸ್ ಇದೆ. ಓಕೆ, ಕಂಪೌಂಡ್ಸ್ ಬೇರೆ ಬೇರೆ ಟೈಪ್ ಇದೆ. ಸೊ ದ ಕಂಪೌಂಡ್ಸ್, ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್, ಆರ್ಗ್ಯಾನಿಕ್ ಕಂಪೌಂಡ್ಸ್ ದೇರ್. ಸೊ ಇದರಲ್ಲಿ ದೇ ಮೇ ಬಿ ಆಸಿಡ್ಸ್, bases, salts. Okay, their characteristics we have said: acids, bases, salts. So acids ಅಂದ್ರೇನು, ಬೇಸ್ ಅಂದ್ರೇನು, ಸಾಲ್ಟ್ಸ್ ಅಂದ್ರೇನು, ಎಕ್ಸಾಂಪಲ್ಸು ಇದೆಲ್ಲ ನಿಮಗೆ ಗೊತ್ತಿರಬೇಕು. ಬಿಕಾಸ್ ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ ಬರೆಯುವಾಗ ಏನೇನಾಗ್ತದೆ, ಆ್ಯಸಿಡ್ ಬೇಸ್ ಕುಡಿದ್ರೆ ಏನಾಗ್ತದೆ, ಇದೆಲ್ಲ ಗೊತ್ತಿರಬೇಕು. ಓಕೆ, ಇದು ಮೂರು ವರ್ಡ್: ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸು. ಸೊ ಇದ್ರ ಬಗ್ಗೆನೂ ಗೊತ್ತಿರ್ತದೆ. ಸೊ ಕಂಪೌಂಡ್ಸ್, ಆ್ಯಸಿಡ್ ಬೇಸ್ ರಿಯಾಕ್ಷನ್ ಬಗ್ಗೆ ಆಮೇಲೆ ಹೇಳ್ತಾನೆ. ಓಕೆ, ಸೊ ದಿಸ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಲೆಟ್ ಅಸ್ ಕನ್ಫೈನ್ಡ್ ಅವರ್ ಡಿಸ್ಕಷನ್ ನೌ ಟುವರ್ಡ್ಸ್ ದ ರೈಟಿಂಗ್ ಆಫ್ ಸಿಂಬಲ್ಸ್ ಆಫ್ ಇನ್ಆರ್ಗ್ಯಾನಿಕ್, ಫಾರ್ಮುಲೆ ಆಫ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಫಾರ್ಮುಲಾವನ್ನು ಹೇಗೆ ಬರಿಬೋದು, ಸೊ ಅದಕ್ಕೆ ಏನೇನು ಬೇಕಾಗ್ತದೆ ಇದು ಗೊತ್ತಿದ್ರೆ ಮಾತ್ರ. ಸೊ ಬಿಕಾಸ್ ಕೆಮಿಸ್ಟ್ರಿ ಈಸ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಕೆಮಿಕಲ್ ಇಕ್ವೇಷನ್ಸ್. ಏನೇ ಟ್ರಾನ್ಸ್ಫಾರ್ಮೇಷನ್ ಆದರೂ ಕೂಡ ಅದನ್ನು ನಾವು ಕೆಮಿಕಲ್ ಇಕ್ವೇಷನಲ್ಲಿ ಬರಿಬೇಕು. ಕೆಮಿಕಲ್ ಇಕ್ವೇಷನ್ ಅಂದರೆ ಏನು? ಕೆಮಿಕಲ್ ಇಕ್ವೇಷನ್ ದಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಕೆಮಿಕಲ್ ಇಕ್ವೇಷನ್ ಇದ್ರೂ ಕೂಡ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ನಿಮಗೆ ಬರಿಬೇಕಾಗ್ತದೆ. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಓಕೆ, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ನಿಮಗೆ ಗೊತ್ತಿರಬೇಕಾಗ್ತದೆ. ಸೊ ಕೆಮಿಕಲ್ ಇಕ್ವೇಷನ್ ಮೀನ್ಸ್ ಯು ಹ್ಯಾವ್ ಟು ರೈಟ್ ದ formula of the compound which are reacting. They are called as reactants on the left hand side of the arrow mark. The reactants on the left hand side of the arrow mark ellavanna. Amal on the right hand side of the arrow mark all the products you have to cite, and the atoms ಎರಡು ಕಡೆಗೆ ಬ್ಯಾಲೆನ್ಸ್ ಆಗಿರಬೇಕು. ಎಷ್ಟು ಅಟಮ್ಸು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಅಷ್ಟೇ ರೈಟ್ ಹ್ಯಾಂಡ್ ಸೈಡಿಗೆ ಇರಬೇಕು. ಇದು ಬ್ಯಾಲೆನ್ಸಿಂಗ್ ಕೂಡ ನಿಮಗೆ ಮುಂದೆ ಬರ್ತದೆ. ಸೊ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್, ಎಸ್ಪೆಷಲಿ ಇನ್ಆರ್ಗ್ಯಾನಿಕ್ ಕೆಮಿಕಲ್ ರಿಯಾಕ್ಷನ್ ನಿಮಗೆ ಬೇಕೇ ಬೇಕಾಗ್ತದೆ. Okay, so this is balanced chemical equation. So a balanced chemical equation ಬರೆಯಬೇಕಿದ್ರೆ so we have to know how to write the formula of an inorganic ionic compound. Okay, inorganic compound ಅಲ್ಲಿ ಮತ್ತೆ ಸೊ ನಿಮಗೆ ಎರಡು ಟೈಪ್ ಅನ್ನು ನಾವು ಹೇಳ್ಬೋದು. ಒನ್ ಈಸ್ ionic compound, ionic, and other one is covalent. ಓಕೆ, ಅಯೋನಿಕ್ ಕಂಪೌಂಡ್ ಮತ್ತು ಕೋವಲೆಂಟ್ ಕಂಪೌಂಡ್. ಓಕೆ, ಸೊ ಇಲ್ಲಿ ನಿಮ್ಗೆ ಇಷ್ಟು ಗೊತ್ತಿದ್ದು ಸಾಕು. ಅಯೋನಿಕ್ ಕಂಪೌಂಡ್ಸಲ್ಲಿ ದೇ ಆರ್ ಮೇಡ್ ಅಪ್ ಆಫ್ ದ ಪಾಸಿಟಿವ್ ಅಯನ್ಸ್ ಆ್ಯಂಡ್ ನೆಗೆಟಿವ್ ಅಯನ್ಸ್. ಓಕೆ, ದ ಕಾಂಬಿನೇಷನ್. ಓಕೆ, ಕ್ಯಾಟಯನ್ಸ್ ಆ್ಯಂಡ್ ಆ್ಯನಯನ್ಸ್ ಅಂತೇಳಿ. ಓಕೆ, ಸೊ ಇದರಲ್ಲಿ ಯಾವುದು ಪಾಸಿಟಿವ್ ಅಯನ್, ಯಾವುದು ನೆಗೆಟಿವ್ ಅಯನ್. ಸೊ ಇದನ್ನು ಅಯೋನಿಕ್ ಕಂಪೌಂಡ್ ಹುಡುಕ್ಲಿಕ್ಕೆ ಭಾಳ ಸುಲಭವಾದ ಮಾರ್ಗ ಇದೆ. ಸೊ ಇನ್ ಪಿರಿಯಾಡಿಕ್ ಟೇಬಲಲ್ಲಿ ನಿಮ್ಗೆ ಗೊತ್ತಿದ್ಬಿಟ್ರೆ, ಸೊ ಇನ್ ಪಿರಿಯಾಡಿಕ್ ಟೇಬಲ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಎಲಿಮೆಂಟ್ಸ್ when they combine with extremely right hand side element, usually left hand side element, for example ತಗೊಳ್ಳಿ ಸೋಡಿಯಂ ಇದೆ, ರೈಟ್ ಹ್ಯಾಂಡ್ ಸೈಡಿಗೆ ಕ್ಲೋರಿನ್ ಇದೆ,
ಎರಡು ಕಂಬೈಂಡ್ ಆದರೆ ನಮಗೆ ಹೆಚ್ಚಾಗಿ ಅಯೋನಿಕ್ ಕಂಪೌಂಡ್ ಬರ್ತದೆ. ಸೋಡಿಯಂ ಕ್ಲೋರೈಡ್ ಈಸ್ ಅಯೋನಿಕ್ ಕಂಪೌಂಡ್. ಓಕೆ, ಸೊ ಲೈಕ್ ದಿಸ್ ಅಯೋನಿಕ್ ಕಂಪೌಂಡ್ ಆ್ಯಂಡ್ ದೆನ್ ಕೋವಲೆಂಟ್ ಕಂಪೌಂಡ್ಸ್. ಕೋವಲೆಂಟ್ ಕಂಪೌಂಡ್ಸ್ ನೀವು ಅದೇ ನಾನ್ ಮೆಟಲ್ಸ್ ಏನು ಹೇಳ್ತೇವೆ, ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪಿರಿಯಡ್ ಟೇಬಲ್ ಇರುವಂಥದ್ದು, ಅದನ್ನು ನೀವು ಎರಡನ್ನು ಮಿಕ್ಸ್ ಮಾಡಿದರೆ, ಎರಡೂ ರೈಟ್ ಹ್ಯಾಂಡ್ ಸೈಡ್ ಇರುವಂಥದ್ದು ನಾನ್ ಮೆಟಲ್ಸ್ ಅದು. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡಿಗೆ ನಾವು ಏನೇನು ಬರಿತೇವೆ, ಸೊ ಇಲ್ಲಿ ಆಕ್ಸಿಜನ್ ಇರಲಿ, ನೈಟ್ರೋಜನ್ ಇರಲಿ, ಓಕೆ, ಸೊ ಕಾರ್ಬನ್ನು. ಸೊ ಇದು ಎರಡನ್ನು ಕಾರ್ಬನ್ ಮತ್ತು ಆಕ್ಸಿಜನ್ ಕಂಬೈಂಡ್ ಆದರೆ ಕಾರ್ಬನ್ ಡೈಆಕ್ಸೈಡ್ ಆಯಿತು, ಕೋವಲೆಂಟ್ ಕಂಪೌಂಡ್ ಆಯಿತು, ಕೋವಲೆಂಟ್ ಕಂಪೌಂಡ್. ಸೊ ಯೂಸ್ವಲಿ ಓಕೆ, ಎಕ್ಸೆಪ್ಷನ್ ಕೂಡ ಇದೆ, ಆದರೆ ಯೂಸ್ವಲಿ ರೈಟ್ ಹ್ಯಾಂಡ್ ಸೈಡ್ ಎರಡು ಎಲಿಮೆಂಟನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಕೋವಲೆಂಟ್ ಕಂಪೌಂಡ್ ಬರ್ತದೆ. ಸೊ ಫಸ್ಟ್ ಲೆಟ್ ಅಸ್ ಸ್ಟಡಿ ಹಿಯರ್ ಹೌ ಟು write the formula of inorganic ionic compounds. Okay, formula of inorganic ionic compounds ಅನ್ನು ಹೇಗೆ ಬರೆಯೋದು. ಓಕೆ, ಇದಿಷ್ಟು ಸಮ್ ಆಫ್ ದಿ ಬೇಸಿಕ್ ಕಂಪೌಂಡ್. ಈ ಫಾರ್ಮುಲಾ ಬರಲಿಕ್ಕೆ ಬಂದರೆ ನಿಮಗೆ ಅದನ್ನು ಆ್ಯಡ್ ಮಾಡಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ನ ಬರಲಿಕ್ಕೆ ಬರಬೇಕು. ಯಾರು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ನು ಕರೆಕ್ಟಾಗಿ ಫಾಸ್ಟಾಗಿ ಬರಲಿಕ್ಕೆ ಬರ್ತದೋ, ಸೊ ಕೆಮಿಸ್ಟ್ರಿ ಅವರಿಗೆ ಈಸಿ ಆಗ್ತದೆ. ಇದನ್ನು ಬಯಾಟ್ ಮಾಡೋದಲ್ಲ, ಕೆಮಿಸ್ಟ್ರಿ ಎಕ್ವೇಷನ್ಸ್ ಎಲ್ಲ ಬಯಾಟ್ ಮಾಡಿ ನೀವು ಮಾಡ್ತಾ ಅಂತ ಹೇಳಿದ್ರೆ ಅದಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಲಾಟ್ ಆಫ್ ರಿಯಾಕ್ಷನ್ಸ್ ಆದ. ಓಕೆ, ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇರಲಿ, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇರಲಿ, ಭಾಳಷ್ಟು ರಿಯಾಕ್ಷನ್ಸ್ ಇದೆ, ಎಲ್ಲವನ್ನು ಬಯಾಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಹೌ ದೀಸ್ ಕಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಡಿ ಹೌ ಟು ರೈಟ್ ದಿ ಫಾರ್ಮುಲಾ ಆಫ್ ಅಯೋನಿಕ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. So to write the formula of the compound, ionic compounds, first ಗೊತ್ತಿರಬೇಕು ನಮಗೆ, in an ionic compound contains two parts, a positive part and negative part. For example, ನಾವು ಒಂದು ಮೊದಲು ಬರಿತಾನೆ ಇಲ್ಲಿ NaOH ಬೇಡ, NaCl simple compound ಬರಿ, and one more compound Al2SO4 thrice. ಓಕೆ, ಇದರ ಅಯೋನಿಕ್ ಕಂಪೌಂಡ್. ಯಾವುದೇ ಅಯೋನಿಕ್ ಕಂಪೌಂಡ್ ಎರಡು ಪಾರ್ಟ್ ಇದೆ. ದ ಫಸ್ಟ್ ಪಾರ್ಟ್ ಯಾವಾಗಲೂ ಕೂಡ ಫಸ್ಟಿಗೆ ಬರಿತೇವೆ ನಾವು ಅದನ್ನು ಕ್ಯಾಟಯಾನಿಕ್ ಪಾರ್ಟ್, ಕ್ಯಾಟಯನ್ಸ್ ಅಂತ ಹೇಳ್ತೇವೆ, ಕ್ಯಾಟಯನ್. ಆಮೇಲೆ ಬರೆಯುವಂಥದ್ದು ಆ್ಯನಯಾನಿಕ್ ಪಾರ್ಟ್. ಸೊ ಈ ಅಯನ್ಸನ್ನು ನಾವು ಇಲ್ಲಿ ಕೆಮಿಸ್ಟ್ರಿಯಲ್ಲಿ ನಾವು ರೆಡಿಕಲ್ಸ್ ಅಂತಲೂ ಹೇಳ್ತೇವೆ, ರೆಡಿಕಲ್ಸ್. ದ ಚಾರ್ಜ್ ಸ್ಪೀಸೀಸ್ ಒಂದು ಎಲಿಮೆಂಟ್ ಅಥವಾ ಗ್ರೂಪ್ ಆಫ್ ಎಲಿಮೆಂಟ್ ಮೇಲೆ ಐದರ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಇದ್ದರೆ ಅದಕ್ಕೆ ನಾವು ರೆಡಿಕಲ್ ಅಂತೆ. Na+, Cl-, Al3+, ಆಮೇಲೆ SO4 2-, ಆಲ್ ದೀಸ್ ಆರ್ ಕಾಲ್ಡ್ ಆಸ್ ರೆಡಿಕಲ್ಸ್. ಸೊ ರೆಡಿಕಲ್ಸ್ ಆರ್ ಪಾಸಿಟಿವ್ ಆರ್ ಮೇ ಬಿ ನೆಗೆಟಿವ್. ಪಾಸಿಟಿವ್ ರೆಡಿಕಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬೇಸಿಕ್ ರೆಡಿಕಲ್ಸ್. ಕ್ಯಾಟಯನ್ಸ್ ಅನ್ನು ಹೇಳ್ತೇವೆ ನಾವು, ಅದಕ್ಕೆ ಪಾಸಿಟಿವ್ ಇರ್ತದೆ, ದೇ ಆರ್ ಕಾಲ್ಡ್ ಆಸ್ ಬೇಸಿಕ್ ರೆಡಿಕಲ್ಸ್. ಚಾರ್ಜ್ ಪಾಸಿಟಿವ್ ಇದ್ದರೆ +1 +2 +3, ಸೊ ಈ ರೀತಿ ಪಾಸಿಟಿವ್ ಇದ್ದರೆ ಅದಕ್ಕೆ ಏನು ಹೇಳ್ತೇವೆ ನಾವು, ದ ಬೇಸಿಕ್ ರೆಡಿಕಲ್ಸ್. ಸೊ ನೆಗೆಟಿವ್ ಇದ್ದರೆ ದೇ ಆರ್ ಕಾಲ್ಡ್ ಆಸ್ acidic radicals or acid radicals. ಓಕೆ, ಎರಡು ಟೈಪ್ ನೀವು ರೆಡಿಕಲ್ಸ್, ಈ ಸಿಂಬಲ್ಸ್ ಆಫ್ ದಿ ರೆಡಿಕಲ್ಸ್ ನಿಮಗೆ ಗೊತ್ತಿರಬೇಕು. ಟು ರೈಟ್ ದಿ ಫಾರ್ಮುಲಾ ಆಫ್ ದಿ ಕಂಪೌಂಡ್ ಯು ಹ್ಯಾವ್ ಟು ನೋ ದಿ ಸಿಂಬಲ್ಸ್ ಆಫ್ ದಿ ರೆಡಿಕಲ್. ಆ ರೆಡಿಕಲ್ದು ಸಿಂಬಲ್ ನಿಮಗೆ ಗೊತ್ತಿರಬೇಕು. ಸಿಂಬಲ್ ಗೊತ್ತಿದ್ರೆ ಮಾತ್ರ ನೀವು, ಸೊ ನೀವೇನು ಮಾಡ್ಬೋದು, ಸೊ ಈ ಫಾರ್ಮುಲಾವನ್ನೆಲ್ಲ ಕರೆಕ್ಟಾಗಿ ಬರಲಿಕ್ಕೆ ನಿಮಗೆ ಬರ್ತದೆ. ಓಕೆ, ಇದಾದಮೇಲೆ ಅದಕ್ಕೆ ಎಷ್ಟು ಚಾರ್ಜ್ ಇದೆ, +1 ಇದೆಯೋ, -1 ಇದೆಯೋ, +3 ಇದೆಯೋ, -3 ಇದೆಯೋ, ಸೊ ಇದು ಕೂಡ ಗೊತ್ತಿರಬೇಕು. ಓಕೆ, ಸೊ ವಾಟ್ ಆರ್ ರೆಡಿಕಲ್ಸ್? ದ ಚಾರ್ಜ್ ಸ್ಪೀಸೀಸ್. ದ ಪಾಸಿಟಿವ್ ರೆಡಿಕಲ್ಸ್ ಆರ್ ಕ್ಯಾಟಯನ್ಸ್, cationic species are called as basic radicals, and anionic species which contains negative charge are called as the acidic radicals. ನೋಡಿ ಇಲ್ಲಿ ಸೋಡಿಯಂ ಇರುವಂಥ ಬೇಸಿಕ್ ರೆಡಿಕಲ್ ಯಾವುದು, Na+, ಸೋಡಿಯಂ ರೆಡಿಕಲ್. ಅದನ್ನು Na ಬರೆದ್ರೆ ನಿಮ್ಮದು ಸೋಡಿಯಂ ಆಟಮ್ ಆಯಿತು, ಬರೀ Na ಬರೆದ್ರೆ ಸೋಡಿಯಂ ಆಟಮ್ ಆಯಿತು. ಆದರೆ Na+ ಬರೆದ್ಬಿಟ್ರೆ, ಸೊ ದಟ್ Na+ ಈಸ್ ವಾಟ್, ಸೋಡಿಯಂ ರೆಡಿಕಲ್.
ಕ್ಲೋರಿನ್ ಅಷ್ಟೇ ಬರೆದ್ರೆ ನಿಮ್ಗೆ ಏನಾಯಿತು, ಕ್ಲೋರಿನ್ atom. So but what happens here? So Cl minus you have to write. Cl minus ಬರೆದ್ರೆ that become chloride radical. Therefore Na plus and Cl minus, sodium radical as well as chloride radical combine together to form an ionic compound, sodium chloride. So in this case aluminum sulfate, so which are the radicals there? So positive radical, or this is Al3 plus, aluminum symbol Al, therefore aluminum radical. ಆಮೇಲೆ this is totally in bracket ಅಲ್ಲಿ ಏನು ಬರ್ದಿನಲ್ಲ, this totally that become SO4 2 minus, SO4 2 minus ಸಲ್ಫೇಟ್ ರಡಿಕಲ್ ಅಂತ ಹೇಳ್ತೇವೆ ಇದಕ್ಕೆ. ಸೊ ನೋಡಿ ಈ ರಡಿಕಲ್ ನೋಡಿ ಸಲ್ಫೇಟ್, ಇಲ್ಲಿ Cl ಮೈನಸ್ ಇಸ್ ಅ ಸಿಂಪಲ್ ರಡಿಕಲ್, ಆದರೆ SO4 ಅಲ್ಲಿ ಎರಡಕ್ಕಿಂತ ಹೆಚ್ಚು ಅಟಮ್ಸ್ ಇದೆ, ದಟ್ ಈಸ್ ಕಾಲ್ಡ್ ಎಸ್ ವಾಟ್, ದಿ ಕಾಂಪೌಂಡ್ ರಡಿಕಲ್. ಅದನ್ನು ನಾವು ಬ್ರೆಕೆಟಲ್ಲೇ ಬರಿಬೇಕು. ಬ್ರೆಕೆಟಲ್ಲಿ ಬರೆದು ಆಮೇಲೆ ಅದರ ಚಾರ್ಜ್ ಅಥವಾ ವೆಲೆನ್ಸಿ ಎಷ್ಟು, 2 ಮೈನಸ್, ಬೈವ್ಯಾಲೆಂಟ್ ಅಂತ ಹೇಳ್ತೇವೆ, 2 ಮೈನಸ್ ಅಂತ ಹೇಳ್ತೇವೆ, ನೆಗೆಟಿವ್ ಇದೆ, ಬೈವ್ಯಾಲೆಂಟ್, SO4 2 ಮೈನಸ್. ಸೊ ಇದು ಕಾಂಪೌಂಡ್ ರಡಿಕಲ್. ರಿಮೆಂಬರ್, ಕಾಂಪೌಂಡ್ ರಡಿಕಲ್ ಯು ಹ್ಯಾವ್ ಟು ರೈಟ್ ಇನ್ ಬ್ರೆಕೆಟ್ ಓನ್ಲಿ, ಬ್ರೆಕೆಟಲ್ಲೇ ಬರಿಬೇಕು. ಯಾಕಂತ ಹೇಳಿದ್ರೆ, ಸೊ ಒಂದು ವೇಳೆ ನೀವು ಹೀಗೆ ಬರ್ದ್ರಿ ಅಂತ ತಿಳ್ಕೊಳ್ಳಿ, SO4 2 ಮೈನಸ್ ಇಷ್ಟೇ ಬರ್ದ್ರಿ ಅಂತ ತಿಳ್ಕೊಳ್ಳಿ, ಏನಾಯ್ತು ಈಗ, ಸೊ ಈ 2 ಮೈನಸ್ಸು ಆಕ್ಸಿಜನಿಗೆ ಮಾತ್ರ ಅಂತ ತಿಳ್ಕೊಳ್ತೇವೆ ಚಾರ್ಜ್, ಅಥವಾ ಅದು ಆಕ್ಸಿಜನಿಗೆ ಮಾತ್ರ ಅಲ್ಲ ಅದು. ಸೊ ಇದೇನು 2 ಮೈನಸ್ ಇಸ್ ಫಾರ್ ಬೋತ್ ಸಲ್ಫರ್ ಆ್ಯಂಡ್ 4 ಆಕ್ಸಿಜನ್ ಅಟಮ್. ಸೊ ಅದರಿಂದ 2 ಮೈನಸ್ ಅಂತ ಆಗ್ತದೆ. ಓಕೆ, ಸೊ ಇದನ್ನು ಬರೆಯುವಾಗ ಭಾಳ ಕೇರ್ಫುಲ್ ಆಗಿರಬೇಕು. ಅದರಿಂದ ಹೇಳ್ತೇನೆ, ಸೊ ಸೈನ್ಸಲ್ಲಿ ಎಸ್ಪೆಷಲಿ ಇನ್ ಕೆಮಿಸ್ಟ್ರಿ, ಸೊ ಮೈನ್ಯೂಟ್ ಮಿಸ್ಟೇಕ್ ಕೂಡ ಮಾಡಬಾರ್ದು ನೀವು, ಮಾಡಬಾರ್ದು. ಸೊ ಏನಾಗ್ತದೆ, ಸೊ ಮೈನ್ಯೂಟ್ ಮಿಸ್ಟೇಕ್ ಮಾಡಿದ್ರು ಕೂಡ ತಪ್ಪೇ. ಓಕೆ, ಸಿಂಬಲ್ ಫಾರ್ ಎಕ್ಸಾಂಪಲ್ ಸಿಂಬಲಲ್ಲಿ ಬಿ ಬರೆದ್ರೆ ಬೋರಾನ್, BR ಬರೆದ್ರೆ ಬ್ರೋಮೀನ್ ಆಗ್ತದೆ. ಸೊ ಅದರಿಂದ ಸಿಂಬಲ್ ಇರಲಿ, ಹೆಸರು ಇರಲಿ, ಒಂದು ಲೆಟರ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದರ್ಫೋರ್ ಫಸ್ಟ್ ವಿ ಲರ್ನ್ ದ ಸಿಂಬಲ್ಸ್ ಆಫ್ ದಿ ಸಮ್ positive radicals as well as negative radical. Based on that, let us have some examples of how to write the formula of a compound. Okay, so first let us try to write some cations or the positive radicals. Okay, ಸೊ Na ಪ್ಲಸ್, ಇದಕ್ಕೆ ಏನು ಹೇಳ್ತೇವೆ ನಾವು, Na ಪ್ಲಸ್ಸಿಗೆ ಸೋಡಿಯಂ ರೆಡಿಕಲ್, ಆ್ಯಂಡ್ ದೆನ್ K ಪ್ಲಸ್ ಪೊಟ್ಯಾಷಿಯಮ್ ರೆಡಿಕಲ್, Mg2 ಪ್ಲಸ್ ಮ್ಯಾಗ್ನೀಷಿಯಮ್ ರೆಡಿಕಲ್, ಕ್ಯಾಲ್ಶಿಯಂ ರೆಡಿಕಲ್ Ca2 ಪ್ಲಸ್, ಅಲ್ಯೂಮಿನಿಯಂ ರೆಡಿಕಲ್ Al3 ಪ್ಲಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ Na ಪ್ಲಸ್ 1 K ಪ್ಲಸ್ 1, ಸೊ ಇದೆಲ್ಲ +1 ಇದೆ, ವ್ಯಾಲೆನ್ಸಿ 1 ಇದೆ, ಅಥವಾ +1 ಚಾರ್ಜ್ ಇದೆ. ಯಾಕೆ ಅಂತೇಳಿ ಇದನ್ನು ನೀವು ನೆನ್ಪಿಟ್ಕೊಳ್ಳುವಂಥದ್ದು ಈಸಿಯಾಗಿದೆ. ಸೊ ಹೇಗೆ ನೆನ್ಪಿಟ್ಕೊಳ್ತೀರಿ ಅದನ್ನು, ಸೊ ಇಲ್ಲಿ ಏನು ನೋಡಿ, ಸೊ ಇದೆಲ್ಲ ಎಲ್ಲಿ ಬರ್ತದೆ, ಸೋಡಿಯಂ ಪಿರಿಯಾಡಿಕ್ ಟೇಬಲಲ್ಲಿ ಸೋಡಿಯಂ ಫಸ್ಟ್ ಗ್ರೂಪ್ ಎಲಿಮೆಂಟ್ ಬರ್ತದೆ. ಸೊ ಇಲ್ಲಿ ನಿಮಗೆ ಒಂದು 2 ನಿಮಿಷ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಹೇಳಿರ್ತದೆ. ಪಿರಿಯಾಡಿಕ್ ಟೇಬಲಲ್ಲಿ ಪೊಸಿಷನ್ ಆಫ್ ದಿ ಎಲಿಮೆಂಟ್ಸ್ ನಿಮ್ಗೆ ಗೊತ್ತಿದ್ದರೆ ನೀವು ಭಾಳಷ್ಟು ಥಿಂಗ್ಸನ್ನೇ ಕೆಮಿಸ್ಟ್ರಿಯಲ್ಲಿ ನೀವು ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಸೊ ದರ್ಫೋರ್, ಸೊ ನಿಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ ಸೊ ಪಿರಿಯಾಡಿಕ್ ಟೇಬಲನ್ನು ನೋಡ್ತಾ ಇರಿ, ಯಾವ ಎಲಿಮೆಂಟ್ ಎಲ್ಲೆಲ್ಲಿದೆ ಆ ಪೊಸಿಷನನ್ನು ನೀವು ನೋಡ್ಕೊಳ್ತಾ ಇರಿ. ಆ ಪೊಸಿಷನ್ ನೋಡಿದ್ರೆ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗ್ತದೆ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ದೇ ಆರ್ ಫಸ್ಟ್ ಗ್ರೂಪ್ ಎಲಿಮೆಂಟ್ ಕಾಲ್ಡ್ ಆಸ್ ಅಲ್ಕಲಿ ಮೆಟಲ್ಸ್. ಓಕೆ, ಅಲ್ಕಲಿ ಮೆಟಲ್, ಸೋಡಿಯಂ ಆದಮೇಲೆ ಕೆಳಗೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್, ರುಬಿಡಿಯಂ, ಸೀಸಿಯಂ, ಇದೆಲ್ಲ ಏನಾಗ್ತದೆ, ಇದು ಫಸ್ಟ್ ಗ್ರೂಪ್ ಬರ್ತದೆ. ಇದ್ರ ಚಾರ್ಜ್ ಎಲ್ಲ +1 ಆಗ್ತದೆ, ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತದೆ. ಆಮೇಲೆ ಸೆಕೆಂಡ್ ಗ್ರೂಪ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೇವೆ, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಂ ಎಕ್ಸಿಟ್ರಾ. ಸೊ ಇದೆಲ್ಲ ಏನಾಗ್ತದೆ ನಿಮಗೆ, ಸೊ ದಟ್ ಬಿಕಮ್ಸ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್. ಆವಾಗ ಇದು ಹೇಳಿದ್ದೇನೆ, ಇದೆಲ್ಲ ಇಲೆಕ್ಟ್ರೋ ಪಾಸಿಟಿವ್, +2 ಚಾರ್ಜ್ ಇರ್ತದೆ, +2 ಚಾರ್ಜ್ ನಿಮಗೆ ಅದಕ್ಕಿರ್ತದೆ. ಓಕೆ, +2 ಚಾರ್ಜ್ ಬರ್ತದೆ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಥಿಂಗ್. ಓಕೆ, ಸೋಡಿಯಂ, ಪೊಟ್ಯಾಷಿಯಮ್ ಎಲ್ಲ ಅಲ್ಯೂಮಿನಿಯಮ್ ಎಲ್ಲ ಬಂತು, ಇದೆಲ್ಲ ಫಿಕ್ಸ್ಡ್ ಚಾರ್ಜ್ ಇದೆ, ಇವಕ್ಕೆಲ್ಲ ಫಿಕ್ಸ್ಡ್ ಚಾರ್ಜ್ ಇದೆ. ಸೊ ನೀವೀಗ ಇನ್ನೊಂದು ಕಾಪರ್ ಬಂದರೆ, ಸೊ ಅದಕ್ಕೆ 2 Cu+1,
Cu plus 2 plus, Cu1 plus 2 plus. ಸೊ ಇಲ್ಲಿ ಎರಡು ಟೈಪ್ ವೇರಿಯಬಲ್ ವೆಲೆನ್ಸಿ ಇವು ಎಲ್ಲಿ ಸಿಗ್ತಾವೆ ಅಂತ ಹೇಳಿದ್ರೆ ಇದು ವೇರಿಯಬಲ್ ವೆಲೆನ್ಸಿ ಬರುವಂಥದ್ದು ಮಿಡ್ಲ್ ಆಫ್ ದಿ ಪಿರಿಯಡ್ ಟೇಬಲ್. ಎರಡು ಗ್ರೂಪ್ ಆದಮೇಲೆ ಪಿರಿಯಡ್ ಟೇಬಲಲ್ಲಿ ಮಧ್ಯದಲ್ಲಿ ಬರ್ತದೆ. ಸೊ ಇಲ್ಲಿ ಕಾಪರ್ ಇಲ್ಲೆಲ್ಲ ಬರ್ತದೆ. ಓಕೆ, ಸೊ ಇಲ್ಲಿ ಬರುವಂಥದ್ದು ಎಲ್ಲ ಎಲಿಮೆಂಟು ಮಿಡ್ಲ್ ಆಫ್ ಇನ್ ಪಿರಿಯಡ್ ಟೇಬಲ್ ದೇ ಆರ್ ಕಾಲ್ಡ್ ಅಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಬರುವಂಥದ್ದು ವೇರಿಯಬಲ್ ವೆಲೆನ್ಸಿ ಇರ್ತದೆ, ಒಂದಕ್ಕಿಂತ ಹೆಚ್ಚು ವೆಲೆನ್ಸಿ ಇರ್ತದೆ. ಸೊ ಇನ್ ಓಲ್ಡ್ ಸಿಸ್ಟಮ್ ಇಲ್ಲಿ ಕಾಪರಿಗೆ ನಾವು ಏನು ಹೇಳ್ತಿದ್ವಿ, ಕಾಪರಿಗೆ ಕಡಿಮೆ ವೆಲೆನ್ಸಿ ಇರುವಂಥದ್ದು ಒಂದು ಕ್ಯುಪ್ರಸ್, Cu2 ಪ್ಲಸ್ಗೆ ಕ್ಯುಪ್ರಿಕ್ ಮತ್ತು ಕ್ಯುಪ್ರಿಕ್. ಸಿಮಿಲರ್ಲಿ ದಿ Fe2 ಪ್ಲಸ್ Fe3 ಪ್ಲಸ್ Fe2 ಪ್ಲಸ್ ಮತ್ತು Fe3 ಪ್ಲಸ್. Fe2 ಪ್ಲಸ್ಗೆ ಇನ್ ಓಲ್ಡ್ ಸಿಸ್ಟಮ್ ಫೆರಸ್, ಫೆರಿಕ್. ಫೆರಸ್, ದಿಸ್ ಈಸ್ ವಾಟ್ ಫೆರಸ್ and this is what ferric. ಫೆರಸ್ ಮತ್ತು ಪೆರಿಕ್. ಸೊ ಇದು ಎರಡು ನಿಮಗೆ ಇರ್ತದೆ, ಫೆರಸ್ ಮತ್ತು ಪೆರಿಕ್. ಓಕೆ, ಸೊ ಇದೇ ರೀತಿಯಾಗಿ ಸೊ ಭಾಳಷ್ಟು ನಿಮಗೆ ಎಲಿಮೆಂಟ್ಸ್ ಇದೆ. ವೇರಿಯಬಲ್ ವೆಲೆನ್ಸಿ ಇರುವಂಥ ಎಲಿಮೆಂಟ್ಸ್ ಕೂಡ ಸ್ಟ್ಯಾನಸ್, ಸ್ಟ್ಯಾನಿಕ್, ಟಿನ್ನು, Sn2 ಪ್ಲಸ್ ಇರ್ಬೋದು, Sn4 ಪ್ಲಸ್ ಇರ್ಬೋದು. ಸೊ ಹೀಗೆ ಬೇಕಾದಷ್ಟು ನಿಮಗೆ ಪಾಸಿಟಿವ್ ಇರುತ್ತೆ. ಒಂದು ಕಂಪೌಂಡು ಪಾಸಿಟಿವ್ ರೆಡಿಕಲ್ ಇರುವಂಥದ್ದು NH4 plus. Do you know what is the name of this one? NH4 plus name ಗೊತ್ತಿದೆ? It is called as ammonium radical. Ammonium radical. Okay, ammonium radical ಅಂತ ನಿಮ್ಗೆ ಹೇಳ್ತೇವೆ. ಓಕೆ, NH3 is ammonia, NH4 plus ಬಂದರೆ ಅದು ಅಮೋನಿಯಂ ರೆಡಿಕಲ್. ನೋಡಿ, ಕಂಪೌಂಡ್ ರೆಡಿಕಲ್ ಅದು ಪಾಸಿಟಿವ್ ರೆಡಿಕಲ್. ಸೊ ಇದಿಷ್ಟು ಕಾಮನ್ ಆಗಿ. ಸೊ ಇನ್ನೂ ಇದೆ ಕಾಮನ್ ಆಗಿ ಕೆಲವೊಂದು ಬೇಸಿಕ್ ರೆಡಿಕಲ್ ಅಥವಾ ಇದು ಪಾಸಿಟಿವ್ ರೆಡಿಕಲ್. ನಿಮಗೆ ಇದು ಸಿಂಬಲ್ಸ್ ನಿಮಗೆ ಗೊತ್ತಿರಬೇಕು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಅದೇ ರೀತಿಯಾಗಿ ದ ಆ್ಯನೈನ್ಸ್, ಅಥವಾ ಇದನ್ನು ನಾವು ಇಲ್ಲಿ ಕಾಲಮ್ಸಲ್ಲಿ ಬರೀತಾನೆ ನೀವು ಎಲ್ಲ ಇದನ್ನು ಬೇಕಾದಷ್ಟಿದೆ ನಿಮ್ಗೆ ಗೊತ್ತಿರುವಂಥದ್ದು. ಡು ಯು ನೋ ವಾಟ್ ಇಸ್ ದ ದಿಸ್ ಈಸ್ H ಮೈನಸ್. H ಮೈನಸ್ ಗೊತ್ತಿದೆ. ಇದರ H ಮೈನಸ್ ರೆಡಿಕಲ್ಗೆ ಏನು ಹೇಳ್ತೇವೆ ನಾವು? ಹೈಡ್ರೈಡ್. ಆಮೇಲೆ Cl ಮೈನಸ್. ನೋಡಿ, ಇದೆಲ್ಲ ರೈಟ್ ಹ್ಯಾಂಡ್ ಸೈಡಿಗೆ ಬರುವಂಥದ್ದು, ಪಿರಿಯಡ್ ಟೇಬಲಲ್ಲಿ ರೈಟ್ ಹ್ಯಾಂಡ್ ಸೈಡಿಗೆ ಬರುವಂಥದ್ದು Cl ಮೈನಸ್, Br, ಇದೆಲ್ಲ ದ ಇಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್. ಇದಕ್ಕೆಲ್ಲ ಇದು ಹ್ಯಾಲೋಜನ್ಸ್ ಅಂತ ಹೇಳ್ತೇವೆ. ಕ್ಲೋರಿನ್, ಬ್ರೋಮಿನ್, ಫ್ಲೋರಿನ್ -1 ಚಾರ್ಜ್ ಇರ್ತದೆ. ಸೊ ಇದು Cl ಮೈನಸ್. ಸೊ Cl ಮೈನಸ್ಸಿಗೆ ಏನು ಹೇಳ್ತೇವೆ ನಾವು? ಕ್ಲೋರೈಡ್ ರೆಡಿಕಲ್. ಹಾಗೆ Br ಮೈನಸ್ಸಿಗೆ ಬ್ರೋಮೈಡ್ ರೆಡಿಕಲ್, I ಮೈನಸ್ಸಿಗೆ ಅಯೋಡೈಡ್ ರೆಡಿಕಲ್. ನೆಕ್ಸ್ಟು Cn ಮೈನಸ್ ಸೈನೈಡ್ ರೆಡಿಕಲ್ ಅಂತ ಹೇಳ್ತೇವೆ. ಸೈನೈಡ್ ರೆಡಿಕಲ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಅಸ್ ಸೈನೈಡ್. ಇದೆಲ್ಲ ನಿಮಗೆ ಗೊತ್ತಿರಬೇಕು, ಸೈನೈಡ್ ರೆಡಿಕಲ್. ಸೊ ಆಮೇಲೆ ಕಾಮನ್ ಆಗಿರೋದು ಅಷ್ಟೇ ಹೇಳ್ತೇನೆ. ಉಳಿದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತದೆ, ಅದನ್ನು ನೋಡಿದಾಗ ಆಮೇಲೆ ಗೊತ್ತಾಗ್ತದೆ. SO4 ಮೈನಸ್. ಸೊ SO4 ಮೈನಸ್. ಸೊ ಇದಕ್ಕೇನು ಹೇಳ್ತೇವೆ ನಿಮಗೆ? ಸಲ್ಫೇಟ್ ರೆಡಿಕಲ್ ಅಂತ ಹೇಳ್ತೇವೆ. ಸಲ್ಫೇಟ್. SO3 ಮೈನಸ್ ಸಲ್ಫೈಟ್. ಓಕೆ, S2 ಮೈನಸ್ ಸಲ್ಫೈಡ್. ಓಕೆ, ನೋಡಿ ಅದರಿಂದ ಹೇಳಿದೆ ನಿಮಗೆ. ಒಂದು ಲೆಟರ್ ಕೂಡ ಇಂಪಾರ್ಟೆಂಟ್. ಸಲ್ಫೇಟ್, ಸಲ್ಫೈಡ್ A ಆ್ಯಂಡ್ ದೆನ್ I ಹಿಯರ್ PHID. ಸೊ ನೋಡಿ, ಇಲ್ಲಿ ಇಷ್ಟು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ದೊಡ್ಡ ಕಂಪೌಂಡೇ ಚೇಂಜ್ ಆಗ್ಬಿಡ್ತದೆ. ಓಕೆ, ಸೊ ಇದು 3 ರೆಡಿಕಲ್: ಸಲ್ಫೇಟ್, ಸಲ್ಫೈಡ್. ದೆನ್ HSO4 ಮೈನಸ್ ಹೈಡ್ರೋಜನ್ ಸಲ್ಫೇಟ್ ಅಥವಾ ಬೈಸಲ್ಫೇಟ್ ಅಂತ ಕೂಡ ಹೇಳ್ತೇವೆ. ಹೈಡ್ರೋಜನ್ ಸಲ್ಫೇಟ್. ದೆನ್ CO3 ಮೈನಸ್. ಗೊತ್ತಿದೆ ಯಾವುದು CO3 ಮೈನಸ್ ಅಂತ ಹೇಳಿದ್ರೆ? ಕಾರ್ಬೋನೇಟ್ ರೆಡಿಕಲ್. ದಟ್ ಈಸ್ ಕಾಲ್ಡ್ ಎಸ್ ವಾಟ್? ಕಾರ್ಬೋನೇಟ್ ರೆಡಿಕಲ್. CO3 ಮೈನಸ್ ಇಸ್ ವಾಟ್? ಕಾರ್ಬೋನೇಟ್. ಓಕೆ,
So then like that, so I will write here NO2 minus nitrite, then NO3 minus nitrate, N3 minus nitride. Okay, ಇನ್ನು ಬೇಕಾದಷ್ಟಿದೆ. So nitrate there. So like this phosphate PO4 3 minus. ಸೊ ಇನ್ನು ಬೇಕಾದಷ್ಟು ಇದೆ, ನಿಮ್ಮ ಯಾವುದೋ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮ್ಗೆ ಸಿಗ್ತದೆ. ಸೊ ಇನ್ನು ಆಮೇಲೆ ಕೊಡ್ತೇನೆ. ಆದರೆ ಇದು ಎರಡನ್ನು ಯೂಸ್ ಮಾಡಿಕೊಂಡು ಹೇಗೆ ಫಾರ್ಮುಲಾ ಬರೆಯೋದು ಅಂತ ನೋಡು. ಸಿಂಪಲ್ ಒಂದು ಕಂಪೌಂಡ್ ನಿಮ್ಗೆ ಏನು ಗೊತ್ತಿರಬೇಕು, ಸಿಂಬಲ್ ಆಫ್ ದಿ ಆ್ಯಸಿಡ್ ರೆಡಿಕಲ್ ಆ್ಯಸ್ ವೆಲ್ ಆಸ್ ಬೇಸಿಕ್ ರೆಡಿಕಲ್ ಎರಡೂ ಗೊತ್ತಿರಬೇಕು, ಮತ್ತು ಅದರ ವೆಲೆನ್ಸಿ ಚಾರ್ಜ್ ಎಷ್ಟು ಎರಡೂ ಕೂಡ ಗೊತ್ತಿರಬೇಕು. ಗೊತ್ತಿದ್ದರೆ ಮಾತ್ರ ನಿಮಗೆ ಇದನ್ನು ಬರಲಿಕ್ಕೆ ಬರ್ತದೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಕ್ಲೋರೈಡ್ ಫಾರ್ಮುಲಾ ಹೇಗೆ ಬರೆಯೋದು ಅಂತ ಒಂದು ಸಲ ನೋಡು. ಕ್ಯಾಲ್ಶಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಏನು ಇಲ್ಲಿ CA, ಸಿಂಬಲ್ ಆಫ್ ಕ್ಯಾಲ್ಶಿಯಂ ಈಸ್ CA. ಫಸ್ಟಿಗೆ ಸಿಂಬಲನ್ನು ಬರೀಬೇಕು. ಅದ್ರ ಮೇಲೆ ಅದರ ವೆಲೆನ್ಸಿ ಎಷ್ಟು 2 ಪ್ಲಸ್ ಇದೆ. ವೆಲೆನ್ಸಿ ಅಂದರೆ ಜಸ್ಟ್ ಅದರ ನಂಬರ್ ಎಷ್ಟು 2, ಇದನ್ನು ಬರೀ. ಕ್ಯಾಲ್ಶಿಯಮ್ಮು ವೆಲೆನ್ಸಿ 2, ಅದರ ಟಾಪ್ ಆಫ್ ದಟ್ ಎಲಿಮೆಂಟ್ ಯು ಹ್ಯಾವ್ ಟು ರೈಟ್ ನಂಬರ್ 2 ದರ್ ಕ್ಯಾಲ್ಶಿಯಂ. ಆ್ಯಂಡ್ ದೆನ್ ಕ್ಲೋರೈಡ್, ಸೊ ಕ್ಲೋರೈಡ್ ಸಿಂಬಲ್ ಏನು Cl. ಅದರ ವೆಲೆನ್ಸಿ ಎಷ್ಟು ಕ್ಲೋರೈಡ್ ನೋಡಿ -1 ಮೈನಸ್, ಆದ್ದರಿಂದ ಇದನ್ನು 1 ಅಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಕ್ರಿಸ್ ಕ್ರಾಸ್ ದೀಸ್ ವೆಲೆನ್ಸೀಸ್, ಅದನ್ನು ಕೆಳಗೆ ಬರೀಬೇಕು. ಓಕೆ, 2 ಮತ್ತು 1, Cl ಕೆಳಗೆ 2 ಬಂತು, ಆಮೇಲೆ ಕ್ಯಾಲ್ಶಿಯಂ ಕೆಳಗೆ 1 ಬಂತು. 1 ಇದ್ದರೆ ಬರೆಯೋದು ಬೇಡ. ಸೊ ಅವಾಗ ಏನಾಯ್ತು ಇದು, ದ ಫಾರ್ಮುಲಾ ಬಿಕಮ್ CaCl2 ಆಯಿತು. ಅದು ಸಿಂಪಲ್ ಆಯಿತು. ಸೊ ಈಗ ಒಂದು ವೇಳೆ ಇಲ್ಲೇನಾದರೂ ಕಾಮನ್ ಟರ್ಮ್ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ತಗೊಳ್ಳುವ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಎಲ್ಲ ಗೊತ್ತಿದೆ ನಿಮಗೆ, ಇದು ಬಯಾಟ್ ಆಗಿದೆ, ಆದರೂ ಹೇಗೆ ಬರೆಯೋದು? ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಸಿಂಬಲ್ ಏನೀಗ Ca, ಮೇಲೆ ಏನು ಬರಿಬೇಕು, ಅದರ ವೆಲೆನ್ಸಿ 2 ಅಂತ ಬರಿ. ಕಾರ್ಬೋನೇಟ್ ನೋಡಿದು, ಕಾರ್ಬೋನೇಟ್ ಈಸ್ ಕಂಪೌಂಡ್ ರೆಡಿಕಲ್, ಅದರಿಂದ ಬ್ರ್ಯಾಕೆಟಲ್ಲೇ ಬರೀಬೇಕು. CO3, ಓಕೆ, CaCO3. ಕಾರ್ಬೋನೇಟದ್ದು ಎಷ್ಟಿದು ವೆಲೆನ್ಸಿ ಎಷ್ಟು ಇಲ್ಲಿದೆ 2 ದರ್. ಸೊ ದರ್ ಫೋರ್ ಯು ರೈಟ್ 2 ಇಯರ್. ಇದು ಬರೆದಾಗ ಕ್ರಿಸ್ ಕ್ರಾಸ್ ಮಾಡಿ, ಇದು ಇಲ್ಲಿ ಬಂತು 2, ಇಲ್ಲಿ ಬಂತು Ca2 CO3, ಇದು ಕೂಡ ಬ್ರ್ಯಾಕೆಟಲ್ಲೇ ಬರೀರಿ, ಟ್ವೈಸ್ ಆಯಿತು. ಇದೆರಡು ಕಾಮನ್ ಇರೋದ್ರಿಂದ ಸೊ ಯು ಕ್ಯಾನ್ ಸ್ಟ್ರೈಕ್ ಔಟ್ ದಟ್ 1. ಸೊ ಎರಡನ್ನು ತೆಗಿಬೋದು, ಡಿವೈಡ್ ಬೈ 2 ಮಾಡಿದ್ರೆ 1 ಬಂತು. ಸೊ ದರ್ ಫೋರ್ ಫೈನಲ್ ಸ್ಟೇಜ್ ಈಸ್ ವಾಟ್, CaCO3. ಓಕೆ, CaCO3. ಸೊ ದಿಸ್ ಇಸ್ ದ ವೇ ಆಫ್ ರೈಟಿಂಗ್ ದಿ ಫಾರ್ಮುಲಾ ಆಫ್ ದಿ ಕಂಪೌಂಡ್. ಸಿಂಬಲ್ ಬರೀರಿ. ಫಸ್ಟ್ ಆಸ್ ಪರ್ ರೂಲ್ ಯು ಹ್ಯಾವ್ ಟು ರೈಟ್ ಕ್ಯಾಟೈನ್ ಫಸ್ಟ್, ಆ್ಯಂಡ್ ದೆನ್ ಯು ಹ್ಯಾವ್ ಟು ರೈಟ್ the anion, write the symbol of the write the valencies on top of that one. ಆಮೇಲೆ ಕ್ರಿಸ್ ಕ್ರಾಸ್ ಮಾಡಿ, ಕಾಮನ್ ಇದ್ದರೆ ಅದನ್ನು ಸ್ಟ್ರೈಕ್ ಔಟ್ ಮಾಡಿ, ಕಾಮನ್ನಿಂದ ಇದನ್ನು ಇದು ಮಾಡಿ. ಓಕೆ, ಇನ್ ಒನ್ ಮೋರ್ ಎಕ್ಸಾಂಪಲ್ ಲೆಟ್ ಅಸ್ ರೈಟ್ ಅಲ್ಯೂಮಿನಿಯಂ ಫಾಸ್ಫೇಟ್. ನೋಡಿ ಈಗ ಬರಿಬೋದು. ಅಲ್ಯೂಮಿನಿಯಂ ನಿಮಗೆ ಇಲ್ಲಿದೆ Al, ಓಕೆ, Al. ಆಮೇಲೆ Alದು ವೆಲೆನ್ಸಿ ಎಷ್ಟು 3, ಇದು ಫಿಕ್ಸ್ಡ್. ಯಾವಾಗ ಅಲ್ಯೂಮಿನಿಯಮ್ದು 3 ಫಿಕ್ಸ್ಡ್. ಫಾಸ್ಫೇಟ್ PO4 ಕಂಪೌಂಡ್ ಇದೆ, ಫಾಸ್ಫೇಟ್ ಕಂಪೌಂಡ್ ಏನಿದೆ PO4 ಇದೆ. ಇದನ್ನು ಇದ್ರದ್ದು ಕೂಡ 3 ಇದೆ, ಮೇಲೆ 3 ಬರುತ್ತೆ. ಕ್ರಿಸ್ ಕ್ರಾಸ್ ಮಾಡಿ ಇದ್ರ ಕೆಳಗೆ ಇದು ಬಂತು. ಸೊ ದರ್ ಫೋರ್ Al3 PO4 ಥ್ರೈಸು ಎರಡೂ ಕಾಮನ್ ಇದೆ. ಯು ಕ್ಯಾನ್ ರೈಟ್ ಅಲ್ಯೂಮಿನಿಯಂ AlPO4. ಓಕೆ, ಒಂದೇ ಇದೆ, ಅದರಿಂದ ಬ್ರ್ಯಾಕೆಟ್ ಬೇಕಾಗಿಲ್ಲ. ಆ್ಯಕ್ಚುಲಿ ಬ್ರ್ಯಾಕೆಟ್ ಇದೆ, ಅಲ್ಯೂಮಿನಿಯಂ ಫಾಸ್ಫೇಟ್ ಆಯಿತು, ಅಲ್ಯೂಮಿನಿಯಂ ಫಾಸ್ಫೇಟ್ ಕಂಪೌಂಡ್. ಓಕೆ, ಎಷ್ಟು ಈಸಿಯಾಗಿದೆ. ಸೊ ಅದರಿಂದ ಇವನ್ನೆಲ್ಲ ವಿತ್ ವೆಲೆನ್ಸಿ ನೀವು ನೆನ್ಪಿಟ್ಕೋಬೇಕು, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಇದಿಷ್ಟು
ನಿಮಗೆ ಫಾರ್ಮುಲಾವನ್ನು ಹೇಗೆ ಬರಿಬೇಕು, ಈಗ ಏನು ಮಾಡಬೇಕು ನೀವಂತೇಳಿ ನೀವು ನಿಮ್ಮ ಮನೆಯಲ್ಲಿ. ಸೊ ಇದನ್ನು ಒಂದು ಕಾಲಮ್ ಮಾಡ್ಕೊಳ್ಳಿ ಎಲ್ಲವನ್ನು ಇದು. ಓಕೆ, ಸೊ ಎಲ್ಲ ಇದನ್ನು ಈಗ ನೋಡಿ ಇದು ಕಾಲಮ್ ಮಾಡ್ಕೊಳ್ಳಿ. ಎರಡು ಸೇರಿದರೆ ಏನಾಗ್ತದೆ, ಆ ಕಂಪೌಂಡನ್ನು ಆ ಸೆಲ್ಲಲ್ಲಿ ನೀವು ಬರಿಬೇಕು. ಸೊ ಹೀಗೆ ಎಲ್ಲವನ್ನು ಕೂಡ ನೀವು ಬರ್ಕೊಂಡು ಒಂದು ಕೆಳಗೆ ಬರ್ಕೊಂಡು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮಗೀಗ ಫೆರಿಕ್ ನೈಟ್ರೇಟ್ ಫಾರ್ಮುಲಾ ಬೇಕು. ಫೆರಿಕ್ ಅಂದರೆ ಇದು ಇಲ್ಲಿದೆ, ಹೌದಲ್ಲ, ಫೆರಿಕ್ ಇಲ್ಲಿದೆ. ನೈಟ್ರೇಟ್ ಅಂದರೆ NO3-, ಫೆರಿಕ್ 3 ಇದೆ, ಫೆರಿಕ್ ನೈಟ್ರೇಟ್ ನೋಡಿ, ಫೆರಿಕ್ ನೈಟ್ರೇಟ್ Fe3 ಇದೆ, ನೈಟ್ರೇಟು NO3 ಇದೆ, ಇದು 1 ಆಯಿತು. ಕ್ರಿಸ್ ಕ್ರಾಸ್ ಮಾಡಿ FeNO3 ಥ್ರೈಸ್. ಓಕೆ, FeNO3 ಥ್ರೈಸ್. ಸೊ ಇಲ್ಲಿ ಬಂತದ್ದು FeNO3 ಎಲ್ಲ ನೀವು ಇಲ್ಲಿ ಬರ್ಕೊಂಡ್ರೆ, ಒಂದು ವೇಳೆ NO3 ಮೈನಸ್ ನೈಟ್ರೇಟನ್ನು ಇಲ್ಲಿ ಬರ್ಕೊಂಡ್ರೆ, ಸೊ ಲಾಸ್ಟ್ ಕಾಲಮಲ್ಲಿ ನಿಮಗೆ Fe ಇದ್ದ ಕೆಳಗೆ FeNO3 ಟ್ವೈಸ್. ಸೊ ಈ ರೀತಿ ನೀವು ಬರ್ಕೊಳ್ಳಿ. ಸಿಮಿಲರ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಇಲ್ಲಿದೆ, ಅಲ್ಯೂಮಿನಿಯಂ ಇದೆ, ಅದರ ಫಾರ್ಮುಲಾ ಏನಾಗ್ತದೆ Al2SO4 ಥ್ರೈಸ್ ನಾನು ಬರೆದು. ಸೊ ಈ ರೀತಿ ಎಲ್ಲ ರೆಡಿಕಲ್ಸ್, ಇನ್ನೂ ಕೂಡ ಬೇಕಾದಷ್ಟು ರೆಡಿಕಲ್ಸನ್ನು ನೀವು ಇದು ಮಾಡ್ಕೋಬೋದು, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ. ಸೊ ಈ ಸಿಂಬಲ್ಸ್ ಫಾರ್ಮುಲಾ ಆಫ್ ದಿ ಕಂಪೌಂಡ್ ಬರೆದ್ರೆ ಸೊ ನಿಮಗೆ ಮುಂದೆ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ಸ್ ಕೂಡ ಈಸಿ ಆಗ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಓಕೆ, ಇವತ್ತಿಗೆ ಇಷ್ಟು ಸಾಕು ಅನಿಸ್ತದೆ ನಿಮಗೆ. ಫಾರ್ಮುಲಾವನ್ನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಸೊ ನೀವು ಆಮೇಲೆ ಉಳಿದ ಇನಾರ್ಗಾನಿಕ್ ಕೆಮಿಸ್ಟ್ರಿ ನಿಮಗೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ತಾ ಇರಿ. ಸೊ ಆಮೇಲೆ ಬೇರೆ ಬೇರೆ ಟೈಪ್ ಕೆಮಿಕಲ್ ರಿಯಾಕ್ಷನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಇದಿಷ್ಟು ಸ್ವಲ್ಪ ಬೇಸಿಕ್ ಗೊತ್ತಿದ್ದರೆ ಇನಾರ್ಗಾನಿಕ್ ಕೆಮಿಸ್ಟ್ರಿ ಈಸಿ ಆಗ್ತದೆ. ಓಕೆ, ಸೊ ಲೆಟ್ ಅಸ್ ಸ್ಟಾಪ್ ಹಿಯರ್. ಇನ್ ನೆಕ್ಸ್ಟ್ ಕ್ಲಾಸಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಓಕೆ, ಆರ್ಗ್ಯಾನಿಕ್ ಕಂಪೌಂಡ್ಸಲ್ಲಿ ಬೇಸಿಕ್ಸ್ ಏನೇನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲೀಲಿಕ್ಕೆ ನಿಮ್ಗೆ ಏನೇನು ಬೇಕು, ಅದು ಯಾವ್ಯಾವ ಕಂಪೌಂಡ್ಸ್ ಬರ್ತದೆ, ಇದನ್ನೆಲ್ಲವನ್ನು ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.